ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಜಗದೀಶ್ ಕೆ, ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡದಿಂದ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿರಂತರವಾಗಿ ವಿಡಿಯೋಗಳ ಸರಣಿಯನ್ನು ನಾನು ನಿಮಗೆ ತಲುಪಿಸುವ ಪ್ರಯತ್ನದಲ್ಲಿ ನಿರಂತರದ ಕೆಲಸದ ಒತ್ತಡದ ಪರಿಣಾಮದಿಂದಾಗಿ ನಿರಂತರವಾಗಿ ವಿಡಿಯೋಗಳನ್ನು ನಿಮಗೆ ತಲುಪಿಸುವುದರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಕ್ಷಮೆ ಇರಲಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಿರಂತರವಾಗಿ ವಿಡಿಯೋಗಳನ್ನು ತಲುಪಿಸುವ ಪ್ರಯತ್ನವನ್ನ ನಾನು ಈ ಮೂಲಕ ನಿಮ್ಗೆ ಮಾಡ್ತಾನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಕಳೆದ ತರಗತಿಯಲ್ಲಿ ಭಾರತದ ನದಿ ವ್ಯವಸ್ಥೆಯನ್ನ ಚರ್ಚೆ ಮಾಡ್ತಾ ಇದ್ದೆ. ಆ ಭಾರತದ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗ ಈ ಭಾರತದ ನದಿ ವ್ಯವಸ್ಥೆಯಕ್ಕಿಂತನೂ ಮುಂಚೆ ನದಿಗಳ ಹರಿವಿನ ಸ್ವರೂಪದ ಆಧಾರದ ಮೇಲೆ ಏನ್ ವಿಧಗಳು ಬರ್ತಾವಲ್ವಾ, ಅವುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಇವತ್ತು ಉತ್ತರ ಭಾರತದ ನದಿ ವ್ಯವಸ್ಥೆಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡ ಜುಲೈ 8ನೇ ತಾರೀಕಿಗೆ ಮತ್ತೊಂದು ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿಗಳನ್ನ ಮತ್ತು ರಾಜ್ಯದ ಬಡ ವಿದ್ಯಾರ್ಥಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅತಿ ಕಡಿಮೆ ಫೀಸ್ ಅಲ್ಲಿ ಕೇವಲ 6,000 ರೂಪಾಯಿದ ಫೀಸ್ ಒಳಗೆ ನಮ್ಮ ಅಡ್ಮಿಷನ್ಸ್ ಗಳನ್ನ ಸೌಲಭ್ಯಗಳನ್ನ ನಿಮಗೆ ತಲುಪಿಸಿಕೊಟ್ಟಿದ್ದಾವೆ. ಯಾರು ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಳೋದಕ್ಕೆ ಉತ್ಸುಕರಾಗಿದ್ದೀರೋ ದಯವಿಟ್ಟು ಈ ಒಂದು ಇನ್ಸ್ಟಿಟ್ಯೂಟ್ ನ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಒಂದಿಷ್ಟು ತಲುಪಿಸ್ಕೊಡ್ರಿ ಅಂತ ಹೇಳ್ತಾ, ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಅಡ್ಮಿಷನ್ಸ್ ಅನ್ನ ಕನ್ಫರ್ಮೇಶನ್ ಮಾಡ್ಕೋಬಹುದು ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವು ನಮ್ಮಲ್ಲಿ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಿಂತನೂ ಪೂರ್ವದಲ್ಲಿ ಮೊದಲು ಒಂದು ವಾರ ತರಗತಿಗಳಿಗೆ ಡೆಮೋ ಕೂತ್ಕೊಂಡು ಇಲ್ಲಿಯ ತರಬೇತಿಯ ಗುಣಮಟ್ಟವನ್ನ ಖಾತ್ರಿಯಾದ ನಂತರ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಷಯಗಳಿಗೆ ಹೋಗೋಣ. ನಾನು ಕಳೆದ ತರಗತಿಯಲ್ಲಿ ಭಾರತದ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನದಿ ವ್ಯವಸ್ಥೆಯ ವಿಧಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಕೊಂತ ಬರ್ತಾ ಇದ್ದೆ. ಆ ರೀತಿಯ ನದಿ ವ್ಯವಸ್ಥೆಗಳಲ್ಲಿ ಬಂದಾಗ ಒಂದ್ ಸಣ್ಣ ಮೆಲ್ಕ್ ಹಾಕೊಂಡಿರ್ತಾನೆ. ಭಾರತದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗ ಸುಮಾರು ಅವುಗಳ ಸ್ವರೂಪದ ಆಧಾರದ ಮೇಲೆ 5 ವಿಧಗಳನ್ನಾಗಿ ಮಾಡಲಾಗತ್ತೆ ಅಂತೇಳಿ ಚರ್ಚೆ ಮಾಡ್ತಾ ಇದ್ದೆ. ವೃಕ್ಷಾಕಾರದ ನದಿ ವ್ಯವಸ್ಥೆ ಡ್ರೆಂಡೆಕ್ಟ್, ಆಮೇಲೆ ಸಮಾನಾಂತರ ನದಿ ವ್ಯವಸ್ಥೆ ಪ್ಯಾರಲೆಲ್, ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ ಅಬ್ಸಿಕ್ವೆಂಟ್, ವೃತ್ತಾಕಾರದ ನದಿ ವ್ಯವಸ್ಥೆ ರೇಡಿಯಲ್, ಆಮೇಲೆ ಪಿನೆಟ್ ರಿವರ್ ಸಿಸ್ಟಮ್ ಅಂತೇಳಿ ಒಂದೊಂದೇ ವಿಷಯಗಳನ್ನ ನಾನು ಇಟ್ಕೊಂಡು ಚರ್ಚೆ ಮಾಡ್ಕೊಂತ ಬರ್ತಾ ಇದ್ದೆ. ಹಾಗೆ ಇಲ್ಲಿ ಗಮನಿಸಬಹುದು, ಇದು ಡೆಂಡ್ರಿಕ್ ರಿವರ್ ಸಿಸ್ಟಮ್ ಬಗ್ಗೆ ಕಳೆದ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದು. ಅದಾದ್ಮೇಲೆ ಪ್ಯಾರಲಲ್ ರಿವರ್ ಸಿಸ್ಟಮ್ ಬಗ್ಗೆ ಚರ್ಚೆ ಮಾಡಿದ್ದೆ. ಪ್ಯಾರಲಲ್ ರಿವರ್ ಸಿಸ್ಟಮ್ ಆದ್ಮೇಲೆ ದೆನ್ ವೃತ್ತಾಕಾರದ ನದಿ ವ್ಯವಸ್ಥೆ ಅಥವಾ ರೇಡಿಯಲ್ ರಿವರ್ ಸಿಸ್ಟಮ್ ಬಗ್ಗೆನೂ ಕೂಡ ಚರ್ಚೆ ಆಗಿತ್ತು. ಅಂಡ್ ದೆನ್ ನೆಕ್ಸ್ಟ್ ಈ ವಿಂಧ್ಯ ಪರ್ವತ ಶ್ರೇಣಿಯೊಳಗೆ ಹಾದು ಬರುವಂತಹ ನರ್ಮದಾ ನದಿಯ ನದಿ ವ್ಯವಸ್ಥೆ, ಇದು ಪಿನೆಟ್ ರಿವರ್ ಸಿಸ್ಟಮ್ ಒಂದಿಷ್ಟು ಉದಾಹರಣೆಯಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ಭಾರತದ ನದಿ ವ್ಯವಸ್ಥೆಗಳನ್ನ ನಾವು 2 ವಿಧಗಳಾಗಿ ಅಧ್ಯಯನ ಮಾಡ್ತೇವೆ. ಉತ್ತರ ಭಾರತದ ನದಿ ವ್ಯವಸ್ಥೆ ಮತ್ತು ದಕ್ಷಿಣ ಭಾರತದ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ನದಿ ವ್ಯವಸ್ಥೆ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೆ. ಆಮೇಲೆ ಉತ್ತರ ಭಾರತದ ನದಿ ವ್ಯವಸ್ಥೆ ಒಳಗೆ ಯಾವೆಲ್ಲ ನದಿಗಳಿದಾವೆ, ಆಮೇಲೆ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳನ್ನ ನಾವು ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿ ಅಂತ ಡಿವೈಡ್ ಮಾಡ್ಕೊಂಡು ಅಧ್ಯಯನ ಮಾಡ್ತಾ ಇದೀವಿ ಅಂತ ಹೇಳಿ ನಾನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೆ. ಇನ್ನ ಇವತ್ತಿನ ತರಗತಿಗಳಲ್ಲಿ ಮತ್ತೆ ಅದನ್ನ ಮುಂದುವರೆದು ಚರ್ಚೆ ಮಾಡೋದಾದ್ರೆ, ಮೊದಲನೇದಾಗಿ ಉತ್ತರ ಭಾರತದ ನದಿ ವ್ಯವಸ್ಥೆಗಳು. ಇಲ್ಲಿ ಉತ್ತರ ಭಾರತದ ನದಿ ವ್ಯವಸ್ಥೆಗಳು ಅಂತ ಬಂದಾಗ, ಈ ಉತ್ತರ ಭಾರತದ ನದಿ ವ್ಯವಸ್ಥೆಯ ವ್ಯಾಪ್ತಿಯಲ್ಲಿ ಯಾವ್ಯಾವ ನದಿಗಳಿದಾವೆ, ಈ ನದಿ ವ್ಯವಸ್ಥೆಯ ವ್ಯಾಪ್ತಿಗಿಂತನೂ ಮುಂಚೆ ನಾವು ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರತಕ್ಕಂಥದ್ದು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಆಧಾರವಾಗಿ ಇಟ್ಕೊಂಡು ನೇರವಾಗಿ ನದಿ ವ್ಯವಸ್ಥೆಗಳ ಬಗ್ಗೆ ಹೋಗಿ ಪ್ರಶ್ನೆಗಳನ್ನ ಕೇಳೋದ್ರ ಬದಲಾಗಿ ಮೊದಲು ಆ ನದಿ ವ್ಯವಸ್ಥೆಗಳ ಲಕ್ಷಣಗಳನ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಹಾಗಾಗಿ ಈ ಉತ್ತರ ಭಾರತದ ನದಿ ವ್ಯವಸ್ಥೆಗಳ ಪ್ರಮುಖ ಲಕ್ಷಣಗಳನ್ನಪ್ಪ ಅಂತಂದ್ರೆ ಇವು ಏನಾಗಿದ್ದಾವೆ, ಸಾರ್ವಕಾಲಿಕ ನದಿಗಳಾಗಿರ್ತಕ್ಕಂಥದ್ದು. ಈ ನದಿಗಳ ಅತಿ ಪ್ರಮುಖ ಲಕ್ಷಣ ಏನಪ್ಪಾ ಅಂತಂದ್ರೆ ಇವುಗಳನ್ನ ನಾವು ಸಾರ್ವಕಾಲಿಕ ನದಿಗಳು ಅಂತ ಕರೀತೇವೆ. ಯಾಕೆ ಇವು ಸಾರ್ವಕಾಲಿಕ ನದಿಗಳು ಅಂತ ಬಂದಾಗ, ಮಳೆಗಾಲದಲ್ಲಿ ಮಳೆಯ ಆಧಾರದ ಮೇಲೆ ನದಿಗಳು ತುಂಬಿ ಹರಿತವೆ. ಎರಡನೇದು, ಈ ಬೇಸಿಗೆಯ ಸಂದರ್ಭದೊಳಗ ಹಿಮ ಕರಗಿ ನದಿಯಾಗಿ ಹರಿತಾ ಇರ್ತವೆ. ಪರಿಣಾಮ ಈ ಸಾರ್ವಕಾಲಿಕ ನದಿಗಳು, ಈ ಉತ್ತರ ಭಾರತದ ನದಿಗಳನ್ನು ನಾವು ಸಾರ್ವಕಾಲಿಕ ನದಿಗಳು ಅಂತ ಕರೀತವೆ. ಜೊತೆಗೆ ಈ ಸಾರ್ವಕಾಲಿಕ ನದಿಗಳಾಗಿ ಸಾರ್ವಕಾಲಿಕ ನದಿಗಳಾಗಿ ಪರಿವರ್ತನೆ ಹೊಂದೋದಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಹಿಮ ಕರಗುವುದರಿಂದ ಇವುಗಳನ್ನ ಭಾರತದ ಹಿಮಾಲಯದ ನದಿಗಳು ಅಂತಲೂ ಕೂಡ ನಾವು ಇಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಈ ನದಿಗಳ ಮತ್ತೊಂದು ಪ್ರಮುಖ ಲಕ್ಷಣ ಅಂತ ಬಂದಾಗ, ಈ ನದಿಗಳು ಭಾರತದಲ್ಲಿ ವಾರ್ಷಿಕವಾಗಿ ವರ್ಷ ಪೂರ್ತಿ ಕೃಷಿಗೆ ಅತ್ಯಂತ ಸೂಕ್ತವಾಗಿರುವಂತಹ ನದಿಗಳಾಗಿರ್ತಕ್ಕಂಥದ್ದು. ಕೃಷಿಗೆ ಅತ್ಯಂತ ಸೂಕ್ತವಾಗಿರುವಂತಹ ನದಿಗಳಾಗಿರ್ತಕ್ಕಂಥದ್ದು. ಸೂಕ್ತವಾಗಿರುವ
ನದಿಗಳಾಗಿದ್ದಾವೆ. ಈ ಕೃಷಿಗೆ ಅತ್ಯಂತ ಸೂಕ್ತವಾದ ನದಿಗಳು ಅಂತ ಕರೆಯೋದಕ್ಕೆ ಕಾರಣ ದಕ್ಷಿಣ ಭಾರತದಲ್ಲಿಯೂ ಕೂಡ ಕೃಷಿ ಸೌಲಭ್ಯ ಇದೆಯಲ್ಲ ಅಂತ ಬಂದಾಗ ದಕ್ಷಿಣ ಭಾರತದಲ್ಲಿಯೂ ಕೂಡ ಕೆಲವೊಂದು ನದಿಗಳಿಗೆ ಏನಪ್ಪಾ ಅಂತಂದ್ರೆ ಜಲಾಶಯಗಳನ್ನ ನಿರ್ಮಾಣ ಮಾಡಿಕೊಂಡು ನೀರಾವರಿ ಸೌಲಭ್ಯಗಳನ್ನ ಅಭಿವೃದ್ಧಿ ಮಾಡ್ಕೊಂಡಿದ್ದಾವೆ. ಆದ್ರೆ ಈ ದಕ್ಷಿಣ ಭಾರತದಲ್ಲಿ ಮಳೆಯಾದ ಸಂದರ್ಭದಲ್ಲಿ ಮಾತ್ರ ಜಲಾಶಯಗಳು ಭರ್ತಿಯಾಗಿ ನೀರಾವರಿ ಸೌಲಭ್ಯಗಳಿಗೆ ಅವಕಾಶಗಳನ್ನ ಕೊಟ್ಕೊಂಡ್ರೆ, ಆದ್ರೆ ಉತ್ತರ ಭಾರತದ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿಯೋದ್ರಿಂದ ಅಲ್ಲಿಯೂ ಕೂಡ ಜಲಾಶಯಗಳ ಮೂಲಕ ಕೃಷಿಗೆ ವರ್ಷ ಪೂರ್ತಿ ನೀರಿನ ಸೌಲಭ್ಯ ಇರೋ ಹಾಗೆ ಈ ನದಿ ವ್ಯವಸ್ಥೆಗಳು ತುಂಬಾ ಅಭಿವೃದ್ಧಿ ಆಗಿರೋದ್ರಿಂದ ಕೃಷಿಗೆ ತುಂಬಾ ಸೂಕ್ತವಾಗಿದ್ದಾವೆ. ಜೊತೆಗೆ ಈ ಉತ್ತರ ಭಾರತದ ನದಿಗಳು ತುಂಬಾ ವಿಶೇಷವಾಗಿ ಒಳನಾಡು ಜಲ ಸಾರಿಗೆಗೆ ತುಂಬಾ ಮುಖ್ಯವಾಗಿ ಸೂಕ್ತವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಯಾವುದಕ್ಕೆ ಅಂತಂದ್ರೆ ಒಳನಾಡು ಜಲ ಸಾರಿಗೆಗೆ ಸೂಕ್ತವಾಗಿರುವಂತಹ ನದಿಗಳಾಗಿದ್ದಾವೆ. ಒಳನಾಡು ಜಲ ಸಾರಿಗೆಗೆ ಸೂಕ್ತವಾದ ನದಿಗಳು ಅಂತ ಬಂದಾಗ ಒಳನಾಡು ಜಲ ಸಾರಿಗೆಗೆ ಸೂಕ್ತವಾದ ನದಿಗಳು ಯಾವಪ್ಪ ಅಂತಂದ್ರೆ ಉತ್ತರ ಭಾರತದ ನದಿಗಳು ಅಂತ ಕೇಳ್ತಾನೆ. ಯಾಕಂದ್ರೆ ಉತ್ತರ ಭಾರತದ ನದಿಗಳು ಆಲ್ಮೋಸ್ಟ್ ಏನಾಗ್ತಪ್ಪ ಅಂತಂದ್ರೆ ಮೈದಾನದ ಪ್ರದೇಶದೊಳಗೆ ಹಾದು ಹೋಗ್ತವೆ. ಭಾರತದ ಮೈದಾನದ ಪ್ರದೇಶದೊಳಗೆ ಹಾದು ಹೋಗ್ತಾ ಇದ್ದು ಭೂಭಾಗ ಏನಾಗಿದೆ ಅಂದ್ರೆ ಸಮತಟ್ಟಾಗಿದೆ. ಜೊತೆಗೆ ವರ್ಷ ಪೂರ್ತಿ ತುಂಬಿ ಹರಿತವೆ. ಎಲ್ಲದಕ್ಕೂ ಮುಖ್ಯವಾಗಿ ಈ ನದಿಗಳು ಕನಿಷ್ಠ ಏನಿಲ್ಲ ಅಂತಂದ್ರೂ ಇವುಗಳ ಅಗಲ ಏನಿಲ್ಲ ಅಂದ್ರೂ ಸುಮಾರು 8 ರಿಂದ 10 ಕಿಲೋಮೀಟರ್ಗಳಷ್ಟು ಅಗಲ ಹರಿತವೆ ಈ ನದಿಗಳು. ಪ್ರವಾಹದ ಸಂದರ್ಭದೊಳಗ 12 ಕಿಲೋಮೀಟರ್ಗಳಷ್ಟು ಅಗಲವಾಗಿ ಈ ನದಿಗಳು ಹರಿತವೆ. ಪರಿಣಾಮ ಇಲ್ಲಿಯ ಒಳನಾಡು ಜಲ ಸಾರಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರುವಂತಹ ನದಿಗಳು ಯಾವಪ್ಪ ಅಂದ್ರೆ ಉತ್ತರ ಭಾರತದ ನದಿಗಳು. ನಾವೆಲ್ಲ ಇಲ್ಲೆಲ್ಲ ಸಣ್ಣ ಪುಟ್ಟ ಹಳ್ಳ ತೊರೆ ಕೊಳ್ಳಗಳನ್ನ ನೋಡಿರ್ತವೆ. ಈ ನದಿಗಳಂತಂದ್ರೆ ನಮ್ಮ ಕಲ್ಪನೆ ಒಳಗೆ ಬರೋದು ಸಣ್ಣ ಪ್ರಮಾಣದೊಳಗ ಅಂತಂದೇಳಿ. ಅದರಲ್ಲಿ ಕಾವೇರಿ ನದಿ ಅಂತ ಬರ್ತದೆ, ಮೇಕೆದಾಟು ಅಂತಂದೇಳಿ, ಸಣ್ಣ ಮೇಕೆ ದಾಟುವಷ್ಟು ಅಗಲ ಇರ್ತದೆ ಅಷ್ಟೇ. ಆದ್ರೆ ದಕ್ಷಿಣ ಭಾರತದ ನದಿಗಳಿಗೆ ಹೋಲಿಕೆ ಮಾಡಿದ್ರೆ ಉತ್ತರ ಭಾರತದ ನದಿಗಳು ಅತ್ಯಂತ ವಿಶಾಲವಾಗಿದ್ದು ಮತ್ತು ಅತ್ಯಂತ ಅಗಲವಾಗಿ ಹರಿಯುವ ಪರಿಣಾಮ ಬೃಹತ್ ಪ್ರಮಾಣದ ಹಡಗುಗಳು ಕೂಡ ಈ ಒಂದು ನದಿಯೊಳಗ ತುಂಬಾ ಸುಲಭವಾಗಿ ಹಾದು ಹೋಗ್ತವೆ. ಹಾಗಾಗಿ ಉತ್ತರ ಭಾರತದ ನದಿಗಳು ಒಳನಾಡು ಜಲ ಸಾರಿಗೆಗೆ ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ಒಳನಾಡು ಜಲ ಸಾರಿಗೆ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಸರ್, ಭಾರತದಲ್ಲಿ 3 ಪ್ರಮುಖ ಜಲಮಾರ್ಗಗಳನ್ನ ರಾಷ್ಟ್ರೀಯ ಜಲಮಾರ್ಗಗಳು ಅಂತೇಳಿ ಗುರುತು ಮಾಡಲಾಗಿರ್ತಕ್ಕಂಥದ್ದು. 3 ಜಲಮಾರ್ಗಗಳನ್ನ ರಾಷ್ಟ್ರೀಯ ಜಲಮಾರ್ಗಗಳು ಅಂತ ಗುರುತು ಮಾಡಲಾಗಿದೆ. ಅದರಲ್ಲಿ ತುಂಬಾ ಪ್ರಮುಖವಾಗಿ 2 ಇರ್ತಕ್ಕಂಥದ್ದು ಎಲ್ಲಿಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ. ಒಂದು ಅಲಹಾಬಾದ್ ಟು ಕೋಲ್ಕತ್ತಾದವರೆಗೆ ಇರುವಂತಹ ಒಂದು ರಾಷ್ಟ್ರೀಯ ಜಲಮಾರ್ಗ. ಇದನ್ನ ರಾಷ್ಟ್ರೀಯ ಜಲಮಾರ್ಗ 1 ಅಂತ ಕರಿತೀವಿ. ಅದು ಭಾರತದ ಅತ್ಯಂತ ಉದ್ದವಾದ ಜಲಮಾರ್ಗ. ಎರಡನೇದು ಸಾದಿಯಾ ಟು ದೋಬ್ರಿ, ಅಸ್ಸಾಂನೊಳಗೆ ಬರ್ತದೆ. ಇದು 2ನೇ ಅತಿ ದೊಡ್ಡದಾಗಿರುವಂತಹ ರಾಷ್ಟ್ರೀಯ ಜಲಮಾರ್ಗ. ಹೀಗಾಗಿ ಈ ರಾಷ್ಟ್ರೀಯ ಜಲಮಾರ್ಗಗಳು ಉತ್ತರದ ಭಾರತದ ನದಿ ವ್ಯವಸ್ಥೆಯಲ್ಲಿ ಅತ್ಯಂತ ಸೂಕ್ತವಾಗಿ ವ್ಯವಸ್ಥಿತಗೊಂಡಿದ್ದಾವೆ. ಜೊತೆಗೆ ಈ ಜಲ ಸಾರಿಗೆ ಏನಿದೆಲ್ಲ ಬೃಹತ್ ಪ್ರಮಾಣದ ಸರಕುಗಳನ್ನ ಸಾಗಾಟ ಮಾಡ್ಲಿಕ್ಕೆ ಅತ್ಯಂತ ಸೂಕ್ತವಾಗಿರುವಂತಹ ಸಾರಿಗೆ ವಿಧಾನ ಆಗ್ಯದ. ಅದಕ್ಕೆ ಸೂಕ್ತವಾಗಿರುವಂತಹ ನದಿಗಳು ಯಾವಪ್ಪ ಅಂತಂದ್ರೆ ಉತ್ತರ ಭಾರತದ ನದಿಗಳು. ಇವುಗಳ ಜೊತೆಗೆ ಈ ನದಿಗಳು ತುಂಬಾ ವಿಶೇಷವಾಗಿರೋದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಈ ನದಿಗಳನ್ನ ಆಲ್ಮೋಸ್ಟ್ ನಾವೇನಂತ ಕರೀತೇವೆ, ಈ ನದಿಗಳನ್ನ ಪೂರ್ವಭಾವಿ ನದಿಗಳು ಅಂತ ಕರೀತೇವೆ. ಯಾವ ನದಿಗಳು ಅಂತ ಕರೀತೇವೆ? ಆಲ್ಮೋಸ್ಟ್ ಹಿಮಾಲಯನ್ ನದಿಗಳನ್ನ ಪೂರ್ವಭಾವಿ ನದಿಗಳು ಅಂತ ಕರೀತೇವೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪೂರ್ವಭಾವಿ ನದಿಗಳು ಅಂತ ಹೇಳಿ. ಏನಿದು ಪೂರ್ವಭಾವಿ ನದಿಗಳು ಅಥವಾ ಪೂರ್ವಭಾವಿ ನದಿ ವ್ಯವಸ್ಥೆ ಇಸ್ ನಥಿಂಗ್ ಬಟ್ ಆಂಟಿಸೆಡೆಂಟ್ ರಿವರ್ ಸಿಸ್ಟಮ್ಸ್ ಅಂತ ಕರೀತೇವೆ ಅಥವಾ ಆಂಟಿಸೆಡೆಂಟ್ ಜಾರ್ಜ್ ಅಂತ ಕರೀತೇವೆ. ಏನಿದೆ ಆಂಟಿಸೆಡೆಂಟ್ ಜಾರ್ಜ್? ಈ ವ್ಯವಸ್ಥೆ ಉತ್ತರ ಭಾರತ ನದಿಗಳ ಅತಿ ಪ್ರಮುಖ ಲಕ್ಷಣ ಹೇಗೆ ಅಂತ ಬಂದಾಗ ಇಲ್ಲೊಂದು ಸ್ವಲ್ಪ ಗಮನಿಸ್ಕೊಳ್ಳಿ. ಮುಖ್ಯವಾಗಿ ಆಂಟಿಸೆಡೆಂಟ್ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದಾದ್ರೆ, ಇವತ್ತಿನ ಎಕ್ಸಾಮ್ಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಂಟಿಸೆಡೆಂಟ್ ಸ್ಟ್ರೀಮ್ ಬಗ್ಗೆ ಅಥವಾ ಜಾರ್ಜ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಏನಿದೆ ಆಂಟಿಸೆಡೆಂಟ್ ಜಾರ್ಜ್ ಅಂದ್ರೆ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ನಾವು ಹಿಮಾಲಯ ಪರ್ವತಗಳನ್ನ ಸುಮಾರು 3 ವಿಧಗಳಾಗಿ ಅಧ್ಯಯನ ಮಾಡ್ತೇವೆ, ಹೌದಲ್ವಾ? ಹಿಮಾಲಯ ಪರ್ವತಗಳನ್ನ 3 ವಿಧಗಳಾಗಿ ಅಧ್ಯಯನ ಮಾಡ್ತಿರ್ತೇವೆ. ಈ ಹಿಮಾಲಯ ಪರ್ವತಗಳು 3 ವಿಧಗಳು ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್, ಈಗ ಭಾರತದ ಉತ್ತರದ ಭಾಗದೊಳಗ ಈ ಹಿಮಾಲಯ ಪರ್ವತಗಳು ಹಾದು ಹೋಗಿದಾವೆ, ಹೌದಾ? ಮೊದಲನೇದ್ದು ಮಹಾ ಹಿಮಾಲಯ ಶ್ರೇಣಿ ಅಂತೇಳಿ ಹಾದು ಹೋಗ್ತದೆ. ಯಾವ ಶ್ರೇಣಿ? ಮಹಾ ಹಿಮಾಲಯ ಶ್ರೇಣಿ. ಮಹಾ ಹಿಮಾಲಯ ಶ್ರೇಣಿಯ ಕೆಳಗಡೆ, ಕೆಳ ಹಿಮಾಲಯ ಅಂತೇಳಿ ಬರ್ತದೆ. ಈ ಕೆಳ ಹಿಮಾಲಯದ ಕೆಳಗಡೆ ಹೊರ ಹಿಮಾಲಯ ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಬರ್ತದೆ. ಈ ಹಿಮಾಲಯ ಶ್ರೇಣಿಗಳು ಹೇಗೆ ನಿರ್ಮಾಣಗೊಂಡಿದ್ದಾವೆ ಅಂತಂದ್ರೆ ಪುರಾತನ ಕಾಲದಲ್ಲಿ ತೆತೀಸ್ ಎನ್ನುವ ಸಮುದ್ರದಲ್ಲಿ ಮುಳುಗಡೆ ಹೊಂದಿದ್ದು ತದನಂತರದ ಕಾಲಮಾನಗಳಲ್ಲಿ ಸಮುದ್ರದಿಂದ ಮೇಲ್ಗಡೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಇದು ಚರ್ಚೆ ಆಗ್ತದೆ. ಈ ರೀತಿ ಇವು ಪರ್ವತಗಳು ಮೇಲೆ ಬರೋದಕ್ಕಿಂತ ಪೂರ್ವದಲ್ಲಿಯೇ ನಿರ್ಮಾಣಗೊಂಡಿದ್ದಂತಹ ಪರ್ವತ ಶ್ರೇಣಿಗಳಿದ್ವು.
ಅವುಗಳನ್ನ ನಾವು ಹಿಮಾಲಯದಾಚೆಯ ಪರ್ವತ ಶ್ರೇಣಿಗಳು ಅಂತ ಕರೀತಾ ಇದ್ವಿ. ಹಿಮಾಲಯದಾಚೆಯ ಪರ್ವತ ಶ್ರೇಣಿಗಳು, ಹಿಮಾಲಯದಾಚೆಯ ಪರ್ವತ ಶ್ರೇಣಿಗಳು, ನಾವು ಇವನ್ನ ಟ್ರಾನ್ಸ್ ಹಿಮಾಲಯ ಅಂತ ಕರೀತಾರೆ. ಹಿಮಾಲಯದಾಚೆಯ ಪರ್ವತ ಶ್ರೇಣಿಗಳು ಅಥವಾ ಟ್ರಾನ್ಸ್ ಹಿಮಾಲಯ ಅಂತ ಹೇಳಿ. ಈ ಟ್ರಾನ್ಸ್ ಹಿಮಾಲಯದ ವ್ಯಾಪ್ತಿಯಿಂದ ಈ ನದಿಗಳ ಹಾದು ಬರುವಂತಹ ಸಂದರ್ಭದೊಳಗ ಮೊದಲು ತೆತೀಸ್ ಎನ್ನುವ ಸಮುದ್ರದೊಳಗೆ ಈ ನದಿಗಳೇನಾಗ್ತದೆ ಮುಳುಗಡೆ ಹೊಂದುತ್ತಾ ಇದ್ವು. ಆದ್ರೆ ಯಾವಾಗ ಹಿಮಾಲಯ ಪರ್ವತ ಶ್ರೇಣಿಗಳು ಸುಮಾರು ಒಂದು 50 ದಶಲಕ್ಷ ವರ್ಷಗಳಷ್ಟು ಹಿಂದಿನಿಂದ ಬೆಳವಣಿಗೆ ಹಾಕುವಂತ ಬಂದ್ವು, ಈ ಹಿಮಾಲಯ ಪರ್ವತ ಶ್ರೇಣಿಗಳು ಮೇಲೆ ಬಂದಂತೆಲ್ಲ ಅವುಗಳನ್ನ ಸೀಳ್ಕೊಂಡು ನದಿಗಳು ಮುಂದೆ ಬಂದಿದ್ದಾವೆ. ಅವುಗಳನ್ನ ಸೀಳ್ಕೊಂಡು ಮುಂದೆ ಬಂದಿದ್ದಾವೆ. ಇವುಗಳನ್ನು ಸೀಳ್ಕೊಂಡು ಮುಂದೆ ಬಂದಿರೋದ್ರಿಂದ ಇದೊಂದು ಅತ್ಯಂತ ಎತ್ತರದ ಪ್ರದೇಶ. ಇವುಗಳನ್ನ ಸೀಳ್ಕೊಂಡು ನದಿ ಮುಂದೆ ಬಂದಿರೋದ್ರಿಂದ ಈ ನದಿಗಳು ಹರಿತಾ ಇದಾವೆ. ಒಂದು ಭಾಗ ಈ ಕಡೆ ಸರಿಕೊಂಡಿದೆ, ಒಂದು ಭಾಗ ಈ ತರ ಸೀಳ್ಕೊಂಡಿದೆ. ಈ ಮಧ್ಯ ಭಾಗದೊಳಗೆ ಏನಾಗಿದೆಪ್ಪ ಅಂತಂದ್ರೆ ಅತ್ಯಂತ ಆಳವಾದ ಪ್ರಪಾತಗಳು ನಿರ್ಮಾಣಗೊಂಡಿದ್ದಾವೆ. ಈ ರೀತಿಯ ಪ್ರಪಾತಗಳು ನಿರ್ಮಾಣಗೊಂಡಿರುವಂತಹ ನದಿ ವ್ಯವಸ್ಥೆಗಳಿಗೆ ನಾವೇನಂತ ಕರೀತವೆ, ಆಂಟಿಸೆಂಡೆಂಟ್ ಅಂತ ಕರೀತವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಅದನ್ನ ಸೂಕ್ತವಾದಂತಹ ಚಿತ್ರದ ಮೂಲಕ ತೋರಿಸೋ ಪ್ರಯತ್ನ ಮಾಡಿರ್ತೇನೆ ನೋಡ್ರಿ. ಇಲ್ಲಿದೆ ನೋಡ್ರಿ, ಇದು ಅತ್ಯಂತ ಎತ್ತರವಾದಂತಹ ಪ್ರದೇಶ ಇದೆ. ಓಕೆನಾ? ಇಲ್ಲಿ ಮೇಲ್ಗಡೆಯಿಂದ ಬರುವಂತಹ ನದಿಗಳೇನಾಗಿದವಪ್ಪ ಅಂತಂದ್ರೆ ಈ ಮೇಲ್ಗಡೆ ಏಳುವಂತಹ ಪರ್ವತಗಳನ್ನ ಸೀಳ್ಕೊಂಡು ಇದು ಮುಂದೆ ಬಂದಿದೆ. ಸೀಳ್ಕೊಂಡು ಮುಂದೆ ಬಂದಂತಹ ಸಂದರ್ಭದಲ್ಲಿ ಇಲ್ಲೇನಾಗಿರುತ್ತಪ್ಪ ಅಂದ್ರೆ ಆಳವಾದ ಪ್ರಪಾತ ನಿರ್ಮಾಣಗೊಂಡಿರ್ತದೆ. ಈ ರೀತಿಯ ಆಳವಾದ ಪ್ರಪಾತಗಳನ್ನ ನಿರ್ಮಾಣ ಮಾಡಿಕೊಂಡು ಪರ್ವತಗಳನ್ನ ಸೀಳ್ಕೊಂಡು ಮುಂದೆ ಬಂದಿರುವಂತಹ ನದಿಗಳಿಗೆ ನಾವೇನಂತ ಕರೀತೇವೆ, ಆಂಟಿಸೆಡೆಂಟ್ ಸ್ಟ್ರೀಮ್ ಅಥವಾ ಆಂಟಿಸೆಡೆಂಟ್ ರಿವರ್ ಸಿಸ್ಟಮ್ಸ್ ಅಂತ ಕರೀತವೆ. ಈಗ ನೋಡ್ರಿ, ಅತ್ಯಂತ ಎತ್ತರದ ಶ್ರೇಣಿಗಳನ್ನ ಇವೆ ಹೇಗೆ ಸೀಳ್ಕೊಂಡು ಬಂದದ ನೋಡ್ರಿ ಇದು. ಓಕೆನಾ? ಇದು ಮೇಲಿಂದ ನೋಡಿದಾಗ ಅತ್ಯಂತ ಆಳವಾದ ಪ್ರಪಾತ ಅಂತಂದೇಳಿ ಇದು ಗುರುತಿಸ್ಕೊಳ್ತಕ್ಕಂಥದ್ದು. ಇವು ಹೆಂಗ ಮೇಲಕ್ಕೆ ಹೋಗ್ಯವೋ ಹಂಗೆ ಇವುಗಳಲ್ಲಿ ಅತ್ಯಂತ ಆಳವಾದ ಪ್ರಪಾತಗಳು ನಿರ್ಮಾಣಗೊಂಡಿದ್ದಾವೆ. ಈ ರೀತಿಯ ಅತ್ಯಂತ ಆಳವಾದ ಪ್ರಪಾತಗಳು ನಿರ್ಮಾಣಗೊಂಡಿರುವಂತಹ ನದಿ ವ್ಯವಸ್ಥೆಗೆ ನಾವೇನಂತ ಕರೀತೇವೆ, ಪೂರ್ವಭಾವಿ ನದಿ ವ್ಯವಸ್ಥೆ ಅಂತ ಕರೀತೇವೆ. ಯಾವುದನ್ನ? ಪೂರ್ವಭಾವಿ ನದಿ ವ್ಯವಸ್ಥೆ ಅಂತ ಕರೀತೇವೆ. ಸೊ ಈ ರೀತಿಯ ಪೂರ್ವಭಾವಿ ನದಿ ವ್ಯವಸ್ಥೆಗೆ ಅತಿ ಪ್ರಮುಖ ಉದಾಹರಣೆಗಳಂತಂದ್ರೆ ಹಿಮಾಲಯನ್ ನದಿಗಳು. ಹಿಮಾಲಯನ್ ನದಿಗಳು ಪೂರ್ವಭಾವಿ ನದಿ ವ್ಯವಸ್ಥೆಗೆ ಅತ್ಯಂತ ಸೂಕ್ತವಾಗಿದ್ದು, ನಮಗೆ ಪ್ರಶ್ನೆ ಕೇಳ್ತಾನೆ, ಕೆಳಗಿನ ನದಿಗಳಲ್ಲಿ ಯಾವುವು ಪೂರ್ವಭಾವಿ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿವೆ ಅಥವಾ ಕೆಳಗಿನ ಯಾವ ನದಿಗಳು ಆಂಟಿಸೆಡೆಂಟ್ ಸ್ಟ್ರೀಮ್ ಅಥವಾ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಪ್ರಶ್ನೆಗಳನ್ನ ಕೇಳಿದಾಗ ನೆನ್ಪಿಟ್ಕೊಳ್ಳಿ, ಅಲ್ಲಿ ಸೂಕ್ತವಾಗಿ ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗಿರ್ಬೇಕು. ಸಿಂಧು ಆಗಿರ್ಬೋದು, ಅದಾದ್ಮೇಲೆ ಗಂಗಾ, ಸಿಂಧು, ಗಂಗಾ, ಅದಾದ್ಮೇಲೆ ಬ್ರಹ್ಮಪುತ್ರ. ಆಲ್ಮೋಸ್ಟ್ ಈ ನದಿಗಳೇನಪ್ಪಾ ಅಂತಂದ್ರೆ ಆಂಟಿಸೆಡೆಂಟ್ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇವುಗಳನ್ನ ಸೇರುವಂತಹ ಅತ್ಯಂತ ಉದ್ದವಾದ ಉಪನದಿಗಳಾಗಿರುವಂತಹ ಯಮುನಾನು ಕೂಡ ಆಂಟಿಸೆಡೆಂಟ್ಗೆ ತುಂಬಾ ಸೂಕ್ತವಾದಂತಹ ಉದಾಹರಣೆ ಅಥವಾ ಪೂರ್ವಭಾವಿಗೆ ಉದಾಹರಣೆ. ಕೇವಲ ಉತ್ತರ ಭಾರತದ ನದಿಗಳು ಮಾತ್ರ ಪೂರ್ವಭಾವಿ ಅಥವಾ ಆಂಟಿಸೆಡೆಂಟ್ ಸ್ಟ್ರೀಮ್ಗೆ ಉದಾಹರಣೆ ಏನ್ರಿ ಅಂತ ಪ್ರಶ್ನೆ ಕೇಳಿದಾಗ ಕೇವಲ ಉತ್ತರ ಭಾರತದ ನದಿಗಳು ಅಷ್ಟೇ ಅಲ್ಲ, ಈ ಉತ್ತರ ಭಾರತದ ನದಿಗಳಿಗಿಂತಲೂ ಪೂರ್ವದಲ್ಲಿ ಇದ್ದಂತಹ ಗೋದಾವರಿ ನದಿಯು ಕೂಡ, ಯಾವುದು ಗೋದಾವರಿ ನದಿಯು ಕೂಡ ದಕ್ಷಿಣ ಭಾರತದಲ್ಲಿ ಇದೇ ರೀತಿಯ ಆಳವಾದ ಪ್ರಪಾತಗಳನ್ನ ಸೃಷ್ಟಿ ಮಾಡಿ ಮುಂದೆ ಬಂದಿದೆ. ಆ ನದಿಯು ಕೂಡ ಏನಪ್ಪಾ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಆಂಟಿಸೆಡೆಂಟ್ ಅಥವಾ ಪೂರ್ವಭಾವಿ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ನಮಗ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮಗೇನ್ ಪ್ರಶ್ನೆ ಕೇಳ್ತಾನೆ, ಗೋದಾವರಿ ನದಿ, ಅವುಗಳ ಉಪನದಿಗಳು, ಅವುಗಳು ಯಾವ ಜಲಾಶಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಾನು ಹೇಳಿದ್ರು ಕೂಡ ನೀವು ತಿಳ್ಕೊಳ್ತೀರಿ, ಇಲ್ಲಾಂದ್ರೆ ನೀವು ವಿಷಯ ವಸ್ತುಗಳು ಸಿಕ್ಕರೂ ಕೂಡ ನೀವು ಓದ್ಕೊಂಡು ತಿಳ್ಕೊಳ್ಳೋ ಸಾಧ್ಯತೆ ಇರ್ತದೆ. ಆದ್ರೆ ಇವತ್ತಿನ ಕ್ವಶನ್ ಪೇಪರ್ ನ ವಿಶೇಷತೆ, ಇವತ್ತಿನ ಕ್ವಶನ್ ಗಳನ್ನ ಕೇಳುವಂತಹ ವಿಷಯ ವಸ್ತು ಏನಾಗಿದೆ ಅಂದ್ರೆ ಈ ರೀತಿಯ ನಿಮ್ಗ ಎಲ್ಲಿ ಓದೋದಕ್ಕೆ ವಿಷಯ ವಸ್ತುಗಳು ಲಭ್ಯ ಇಲ್ವೋ ಆ ಆಧಾರದ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿದಾವೆ. ಆ ಕಾರಣಕ್ಕೆ ಇಂತಹ ವಿಷಯಗಳ ಕಡೆ ನೀವು ಹೆಚ್ಚು ಗಮನ ಕೊಡೋದು ಸೂಕ್ತ ಅನ್ನುವಂಥದ್ದು ನನ್ನ ಭಾವನೆ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ತರದ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ತೀರಾ ಹೆಚ್ಚಾಗಿರ್ತದೆ. ಪೂರ್ವಭಾವಿ ನದಿ ವ್ಯವಸ್ಥೆಯ ಲಕ್ಷಣಗಳನ್ನ ಗುರುತಿಸಿ ಅಥವಾ ಪೂರ್ವಭಾವಿ ನದಿ ವ್ಯವಸ್ಥೆಯ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಎನ್ನುವ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ. ಇಲ್ಲ ಅಂದ್ರೆ ಪೂರ್ವಭಾವಿ ನದಿ ವ್ಯವಸ್ಥೆಗೆ ಉದಾಹರಣೆಗಳನ್ನ ಕೊಡ್ರಿ ಅಂತ ಹೇಳಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಅವುಗಳಿಗೆ ನೀವು ಸಿದ್ಧರಾಗಿಟ್ಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ, ಇದಿಷ್ಟು ಉತ್ತರ ಭಾರತ ನದಿ ವ್ಯವಸ್ಥೆಗಳ ಅತಿ ಪ್ರಮುಖ ಲಕ್ಷಣ. ಆದ್ರೆ ಉತ್ತರ ಭಾರತದ ಮತ್ತೊಂದು ಪ್ರಮುಖ ಲಕ್ಷಣ ಏನಪ್ಪಾ ಅಂತಂದ್ರೆ ನದಿ ಚೋರತನ ಅಂತ ಕರೀತಾರೆ. ಏನ್ ಹೇಳ್ರಿ? ನದಿ ಚೋರತನ. ನದಿ ಚೋರತನ ಅಂತ ಕರೀತಾರೆ. ಏನ್ ಸರ್ ಇದು ನದಿ ಚೋರತನ? ಅಥವಾ ಇನ್ನೊಂದು ಬರ್ತದೆ, ಇವುಗಳು ನದಿ ಹರಿವಿನ ಪಾತ್ರವನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು. ಹರಿವಿನ ದಿಕ್ಕನ್ನ ಅಥವಾ ಹರಿವಿನ ದಿಕ್ಕು ಬದಲಾಯಿಸುವಂತಹ, ಹರಿವಿನ ದಿಕ್ಕನ್ನ ಬದಲಾಯಿಸುವ
ಪ್ರಮುಖ ಲಕ್ಷಣ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಉತ್ತರ ಭಾರತದ ನದಿಗಳಲ್ಲಿ ಕಂಡು ಬರ್ತದೆ. ಏನಕ್ಕೆ ಇದು ಅಂತ ಬಂದಾಗ ನಾನು ಹೇಳ್ತಾ ಇದ್ದೆ, ಈಗ ಇದು ಮಹಾ ಹಿಮಾಲಯ ಶ್ರೇಣಿ, ಮೌಂಟ್ ಎವರೆಸ್ಟ್ ಗಳಿರುವಂತಹ ಮಹಾ ಹಿಮಾಲಯ ಶ್ರೇಣಿ, ಇದಕ್ಕಿಂತ ಹಿಂದೆ ಇದ್ದಿದ್ದು ಹಿಮಾಲಯದಾಚೆಯ ಶ್ರೇಣಿ ಅಂತ ಹೇಳ್ತಾ ಇದ್ದೆ. ಈಗ ಮೊದಲು ಈ ಭಾಗದಿಂದ ಹುಟ್ಟಿ ಹಾದು ಬರುವಂತಹ ನದಿಗಳು ಬರ್ತಾ ಇದ್ವು. ಈ ರೀತಿ ಹಾದು ಬರುವಂತಹ ನದಿಗಳು ತಾವು ಹರಿದು ಬರುವಂತಹ ಸಂದರ್ಭದೊಳಗ ಸಮುದ್ರವನ್ನ ಸೇರ್ಕೊಳ್ತಾ ಇದ್ವು. ಆದ್ರೆ ಸಮುದ್ರದಿಂದ ಮೇಲ್ಗಡೆ ಬಂದಾಗ ಇಲ್ಲಿಯ ಸಮುದ್ರ ಏನಾಗ್ಯದಪ್ಪ ಅಂದ್ರೆ ಮಾಯವಾಗ್ಯದ. ಈ ನದಿಗಳು ತಾನು ಹರಿಯುವ ಸಂದರ್ಭದೊಳಗ ಅಡ್ಡಲಾಗಿ ಬೆಟ್ಟಗಳು ಬಂದಾಗ ಇವು ಒಂದು ದಿಕ್ಕಿಗೆ ಹರಿತಾ ಇದ್ದವು ಏನಾಗ್ಯವಪ್ಪ ಅಂತಂದ್ರೆ ತಮ್ಮ ದಿಕ್ಕನ್ನ ಬದಲಾಯಿಸ್ಕೊಂಡಿದ್ದಾವೆ. ಯಾವಾಗ ಇವು ಪರ್ವತ ಶ್ರೇಣಿಗಳ ಮೇಲೆ ಬಂದದೋ ಹಾಗೆ ತಮ್ಮ ದಿಕ್ಕನ್ನ ಬದಲಾಯಿಸ್ಕೊಂಡಿದ್ದಾವೆ. ಈ ರೀತಿ ದಿಕ್ಕನ್ನು ಬದಲಾಯಿಸಿಕೊಳ್ಳುವ ಇವತ್ತಿಗೂ ಕೂಡ ಈ ಪರ್ವತ ಶ್ರೇಣಿಗಳನ್ನ ನಾವು ಹೇಳ್ತಾ ಇದ್ವಿ, ಹಿಮಾಲಯ ಪರ್ವತಗಳು ಇವು ಪ್ರಪಂಚದ ಅತ್ಯಂತ ಯುವ ಮಡಿಕೆ ಪರ್ವತಗಳು. ಅವು ಇವತ್ತಿಗೂ ಕೂಡ ನಿರಂತರವಾಗಿ ಮೇಲಕ್ಕೆ ಏರ್ತಾ ಇದಾವೆ ಅಂತ ಹೇಳಿ. ಅವು ಇವತ್ತಿಗೂ ಕೂಡ ನಿರಂತರವಾಗಿ ಮೇಲೆ ಏರ್ತಾ ಇದಾವೆ ಅಂದ್ರೆ ಅವು ಮೇಲೆ ಇರ್ದಂಗಲ್ಲ ಅವುಗಳ ಮೂಲಕ ಹಾದು ಬರುವಂತಹ ನದಿಗಳು ಕೂಡ ಇವತ್ತಿಗೂ ತಮ್ಮ ಹರಿವಿನ ದಿಕ್ಕನ್ನ ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದು ಕೂಡ ಹಿಮಾಲಯ ನದಿ ವ್ಯವಸ್ಥೆಯ ಅತಿ ಪ್ರಮುಖ ಲಕ್ಷಣ, ತಮ್ಮ ಹರಿವಿನ ದಿಕ್ಕನ್ನ ಬದಲಾಯಿಸಿಕೊಳ್ಳೋದು. ಇನ್ನ ಏನಿದು ನದಿ ಚೋರತನ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಯಮುನಾ ನದಿ ಇದು ಮೊದಲೇನಾಗ್ತಾ ಇತ್ತಪ್ಪ ಅಂದ್ರೆ ಪಶ್ಚಿಮಕ್ಕೆ ಹರಿತಾ ಇತ್ತು ಅಂತೇಳಿ ಕೆಲವೊಂದಷ್ಟು ಭೌಗೋಳಿಕ ತಜ್ಞರು ಅಭಿಪ್ರಾಯ ಪಡ್ತಾರೆ. ಇದೇ ಮೊದಲು ಗಗ್ರಾ ಅಥವಾ ಹಕ್ರಾ ಎನ್ನುವಂತಹ ನದಿ ಆಗಿತ್ತು ಅಂತ ಕೂಡ ಕೆಲವೊಂದಿಷ್ಟು ಜನ ಅಭಿಪ್ರಾಯ ಪಡ್ತಾರೆ. ಆದ್ರೆ ಕಾಲಾನಂತರಗಳಲ್ಲಿ ಆಂಟಿಸೆಂಡೆಂಟ್ ವ್ಯವಸ್ಥೆ ಹೆಚ್ಚಾದಂತಹ ಸಂದರ್ಭದೊಳಗ ಆ ಯಮುನಾ ನದಿ ವ್ಯವಸ್ಥೆ ಏನಾಗಿದೆಪ್ಪ ಅಂದ್ರೆ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇದು ದಿಕ್ಕನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅತಿ ಪ್ರಮುಖ ಕಾರಣ ಅಂದ್ರೆ ಇದಕ್ಕಿಂತಲೂ ಹೆಚ್ಚಿನ ನೀರಿನ ಸಾಮರ್ಥ್ಯ ಹೊಂದಿರುವ ಗಂಗಾ ನದಿ ವ್ಯವಸ್ಥೆ ಏನಾಗಿದೆ, ಇದರ ಗುಪ್ತಗಾಮಿನಿ ಅಂತರ್ಜಲವನ್ನ ತನ್ನ ಕಡೆ ಸೆಳೆದುಕೊಂಡಿದೆ. ನೆನ್ಪಿಟ್ಕೋಬೇಕು, ಗುಪ್ತಗಾಮಿನಿ ಅಂದ್ರೆ ಏನು ಅಂತಂದ್ರೆ ಸರ್, ಯಾವುದೋ ನದಿಗಳನ್ನ ನಾವು ಗಮನಿಸಿರ್ತೇವೆ, ನದಿಗಳ ಉಗಮ ಸ್ಥಾನ ಅದೊಂದು ಕೊಳ್ಳ ಆಗಿರ್ತದೆ. ಹೌದಾ, ನದಿಗಳ ಉಗಮ ಸ್ಥಾನ ಅದೊಂದು ಕೊಳ್ಳ ಆಗಿರ್ತದೆ. ಅದನ್ನ ನೋಡಿದ್ರೆ ಇದೇನಂತ ನದಿ ಉಗಮ ಸ್ಥಾನ ಇಷ್ಟು ಸಣ್ಣದ ಮುಂದೆ ದೊಡ್ಡ ಮಟ್ಟದಲ್ಲಿ ಹರಿತದ ಅಂತ ನಾವು ಗಮನಿಸ್ಕೊಂಡಿರ್ತವೆ. ಆದ್ರೆ ಗಮನಿಸ್ರಿ, ಈ ನದಿಗಳು ಭೂಮಿಯ ತಳಭಾಗದಲ್ಲಿ ಅಂತರ್ಜಲವಾಗಿ ಹರಿತಾ ಇರ್ತವೆ. ಇದಕ್ಕೆ ನಾವು ಗುಪ್ತಗಾಮಿನಿ ಅಂತ ಕರೀತಿರ್ತೇವೆ. ಈ ರೀತಿಯ ಗುಪ್ತಗಾಮಿನಿಯ ನದಿಗಳನ್ನ ಅಥವಾ ಗುಪ್ತಗಾಮಿನಿಯ ಅಂತರ್ಜಲವನ್ನ ಬಹುದೊಡ್ಡ ನದಿಗಳೇನಾಗ್ತವೆ ತಮ್ಮ ಕಡೆ ಸೆಳೆದುಕೊಳ್ತಿರ್ತವೆ. ಆ ರೀತಿಯ ಸೆಳೆದುಕೊಳ್ಳೋದಕ್ಕೆ ನಾವೇನಂತ ಕರೀತೇವೆ, ನದಿ ಚೋರತನ ಅಂತ ಕರೀತೇವೆ. ಈ ರೀತಿಯ ನದಿ ಚೋರತನದ ಲಕ್ಷಣಗಳು ಕೂಡ ಇಲ್ಲಪ್ಪ ಅಂದ್ರೆ ಹಿಮಾಲಯದ ನದಿ ವ್ಯವಸ್ಥೆ ಒಳಗೆ ಕಂಡು ಬರ್ತಕ್ಕಂಥದ್ದು. ಸೊ ಐ ಥಿಂಕ್ ನಿಮ್ಗೆ ಇದ್ರ ಬಗ್ಗೆ ಕಲ್ಪನೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತಾನೆ. ನಾಳೆ ನಿಮಗೆ ಪ್ರಶ್ನೆ ಕೇಳ್ತೇನೆ, ಉತ್ತರ ಭಾರತದ ನದಿಗಳಿಗೆ ಸಂಬಂಧಿಸಿದಂತೆ ಉತ್ತರ ಭಾರತದ ನದಿಗಳ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೇಳ್ತಾನೆ. ಮೊದಲನೇ ಹೇಳಿಕೆ, ಈ ನದಿಗಳು ಸಾರ್ವಕಾಲಿಕ ನದಿಗಳಾಗಿವೆ. ಮೊದಲನೇ ಹೇಳಿಕೆ. ಎರಡನೇದು, ಈ ನದಿಗಳು ಭಾರತದಲ್ಲಿ ಒಳನಾಡು ಜಲಸಾರಿಗೆಗೆ ಅತಿ ಹೆಚ್ಚು ಸೂಕ್ತವಾಗಿದೆ ಅಂತ ಕೇಳ್ತಾನೆ. ಮೂರನೇದು, ಈ ನದಿಗಳು ನದಿ ಚೋರತನದ ಲಕ್ಷಣಗಳನ್ನ ಹೊಂದಿದ್ದು ನದಿ ಹರಿವಿನ ಪಾತ್ರವನ್ನ ಬದಲಾಯಿಸಿಕೊಳ್ಳುವ ನಿರಂತರ ನದಿಗಳಾಗಿವೆ ಅಂತ ಕೂಡ ಮೂರನೇ ಹೇಳಿಕೆ ಕೊಡ್ತಾನೆ. ಆಪ್ಷನ್ಸ್ ಕೊಡ್ತಾನೆ. ಒಂದನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ಸರಿ, 1, 2 ಎರಡು ಹೇಳಿಕೆಗಳು ಸರಿ, ಮೇಲಿನ ಎಲ್ಲಾ ಹೇಳಿಕೆಗಳು ಸರಿ ಎನ್ನುವ ಹಾಗೆ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆ ಕೇಳಿದಾಗ ಇಲ್ಲಿ ಕೊಟ್ಟಿರುವಂತಹ ಅಷ್ಟು ಹೇಳಿಕೆಗಳು ಏನಾಗಿರ್ತವೆ, ಸರಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹೌದಲ್ವಾ? ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ವಿಷಯಗಳನ್ನ ತಿಳ್ಕೊಳ್ಬೇಕಾದ ಸಂದರ್ಭದೊಳಗ ಇವತ್ತಿನ ಎಕ್ಸಾಮ್ ನ ದೃಷ್ಟಿಕೋನ ಇಟ್ಕೊಂಡು ಒಂದಿಷ್ಟು ತಿಳ್ಕೊಳ್ಳೋ ಪ್ರಯತ್ನ ಆಗಿರ್ಬೇಕು. ಈ ತರದ ವಿಷಯ ವಸ್ತುಗಳನ್ನ ಇಟ್ಕೊಂಡು ನಮಗೆ ಮುಂದಿನ ದಿನಮಾನಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಹಾಗಾಗಿ ಅದಕ್ಕೆ ರೆಡಿ ಆಗ್ರಿ ಅಂತ ಹೇಳ್ತಾ, ಸೊ ಇನ್ನ ನೇರವಾಗಿ ಇದಿಷ್ಟು ವಿಷಯಾಂಶಗಳಾದ್ಮೇಲೆ ಸೊ ಉತ್ತರ ಭಾರತದ ನದಿ ವ್ಯವಸ್ಥೆಗಳಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಮುಖ್ಯವಾಗಿರುವಂತಹ ನದಿ ವ್ಯವಸ್ಥೆ ಮೊದಲನೇದು ಸಿಂಧೂ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಯಾವ ನದಿ ವ್ಯವಸ್ಥೆ ಬಗ್ಗೆ ಸರ್? ಸಿಂಧೂ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡೋಣ. ಸಿಂಧೂ ನದಿ ವ್ಯವಸ್ಥೆ ಅಥವಾ ಸಿಂಧೂ ನದಿಯ ಉಗಮ ಸ್ಥಾನ, ಇದರ ಲಕ್ಷಣಗಳು, ಇವುಗಳನ್ನು ಕುರಿತು ಒಂದಿಷ್ಟು ಚರ್ಚೆ ಮಾಡೋಣ. ಸಿಂಧೂ ನದಿ ಇದರ ಉಗಮ ಅಂತ ಬಂದಾಗ, ಸಿಂಧೂ ನದಿಯ ಉಗಮ ನೆನಪಿರಲಿ. ಈ ನದಿಯ ಉಗಮ ಸ್ಥಾನ ಅಂತ ಬಂದಾಗ ಈ ನದಿಯು ಪ್ರಸ್ತುತ ಟಿಬೇಟ್ನ ಕೈಲಾಸ ಪರ್ವತದ ಮಾನ್ ಸರೋವರ ಅಥವಾ ಮಾನಸ ಸರೋವರ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಮಾನ್ ಸರೋವರ ಅಥವಾ ಮಾನಸ ಸರೋವರ, ಇದನ್ನ ಉತ್ತರ ಭಾರತದೊಳಗ ಮಾನ್ ಸರೋವರ ಅಂತ ಕರೆದ್ರೆ ನಾವಿಲ್ಲಿ ಇದನ್ನ ಮಾನಸ ಸರೋವರ ಅಂತಂದ್ರೆ ಗುರುತಿಸ್ತಕ್ಕಂಥದ್ದು. ಸೊ ಸಿಂಧೂ ನದಿಯ ಉಗಮ ಸ್ಥಾನ ಯಾವುದಪ್ಪ ಅಂದ್ರೆ ಟಿಬೇಟ್ನ ಕೈಲಾಸ ಪರ್ವತ ಅಂತಂದ್ರೆ ಗುರುತಿಸ್ತಕ್ಕಂಥದ್ದು. ಇನ್ನ ಈ ನದಿಯ ಮತ್ತೊಂದು ಪ್ರಮುಖ ಲಕ್ಷಣಗಳು ಅಂತ ಬಂದಾಗ, ಈ ನದಿಯು
ಈ ನದಿಯನ್ನ ಟಿಬೇಟ್ನೊಳಗ ಏನಂತ ಕರೀತಾರೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿ. ಈ ನದಿಯು ಉಗಮಗೊಳ್ಳುವ ಸ್ಥಳದೊಳಗ ಸಿಂಧೂ ನದಿಯನ್ನ ಸಿಂಗೆ ಕಂಬಾಬ್ ಅಂತ ಕರೀತಾರೆ. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಏನಂತ ಕರೀತಕ್ಕಂಥದ್ದು ಸಿಂಗೆ ಕಂಬಾಬ್, ಕಬಾಬ್ ಅಲ್ಲ, ಸಿಂಗೆ ಕಂಬಾಬ್ ಅಂತ ಹೇಳಿ ಗುರುತಿಸ್ತಕ್ಕಂಥದ್ದು. ಎಸ್, ಈ ಸಿಂಗೆ ಕಂಬಾಬ್ ಈಸ್ ನಥಿಂಗ್ ಬಟ್ ಸಿಂಧೂ ನದಿಗೆ ಟಿಬೇಟ್ನೊಳಗ ಕರೆಯುವಂತಹ ಹೆಸರಾಗಿರ್ತಕ್ಕಂಥದ್ದು. ಕ್ಲಿಯರ್ ಸರ್? ಜೊತೆಗೆ ಈ ನದಿಯು ಯಾವ್ಯಾವ ರಾಷ್ಟ್ರಗಳ ಮೂಲಕ ಹಾದು ಬರುತ್ತೆ ಅಂತ ಬಂದಾಗ, ಈ ನದಿಯು ಮುಖ್ಯವಾಗಿ ಪ್ರಪಂಚದೊಳಗ ಅಥವಾ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳ ಮೂಲಕ ಯಾವ್ಯಾವ ರಾಷ್ಟ್ರಗಳ ಮೂಲಕ ಹಾದು ಬರುತ್ತೆ ಅಂತ ಬಂದಾಗ ಮುಖ್ಯವಾಗಿ ಟಿಬೇಟ್, ಅದಾದ್ಮೇಲೆ ಭಾರತವನ್ನ ಪ್ರವೇಶ ಮಾಡ್ತದೆ. ಭಾರತ ಆದ್ಮೇಲೆ ಮತ್ತೆ ಪಾಕಿಸ್ತಾನ, 3 ರಾಷ್ಟ್ರಗಳ ಮೂಲಕ ಹಾದು ಬರ್ತಕ್ಕಂತಹ ನದಿ ಇದು. ಯಾವುದು? ಸಿಂಧು ನದಿ. ಯಾವ್ಯಾವ ರಾಷ್ಟ್ರಗಳ ಮೂಲಕ ಹಾದು ಬರುತ್ತಂದ್ರೆ ಟಿಬೇಟ್, ಭಾರತ, ಪಾಕಿಸ್ತಾನ, ಈ 3 ರಾಷ್ಟ್ರಗಳ ಮೂಲಕ ಹಾದು ಬರ್ತಕ್ಕಂತಹ ಈ ನದಿ ಮುಖ್ಯವಾಗಿ ಸುಮಾರು ಈ ನದಿ 2880 ಕಿಲೋಮೀಟರ್ಗಳಷ್ಟು ಉದ್ದ ಹರಿದಿದೆ ಅಂತ ಹೇಳ್ತಾನೆ. ಎಷ್ಟು ಕಿಲೋಮೀಟರ್? 2880 ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಪಾಕಿಸ್ತಾನದ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿಯಾಗಿದೆ. ಪಾಕಿಸ್ತಾನದ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಯಾವ ನದಿ? ಸಿಂಧೂ ನದಿ. ಇದು ಪಾಕಿಸ್ತಾನದ ಕರಾಚಿಯ ಬಳಿ ಏನಾಗುತ್ತೆ? ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಈ ನದಿ ಭಾರತದಲ್ಲಿ ಕೇವಲ 2880 ಕಿಲೋಮೀಟರ್ಗಳಷ್ಟು ಆದ್ರೂ ಕೂಡ ಈ ನದಿ ಭಾರತದಲ್ಲಿ ಸುಮಾರು 705 ಕಿಲೋಮೀಟರ್ಗಳಷ್ಟು ಉದ್ದ. ಕೆಲವೊಂದು ಬುಕ್ದೊಳಗ 710 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ, ಕೆಲವೊಂದು ಬುಕ್ದಲ್ಲಿ 709 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಇವುಗಳನ್ನ ಪರ್ಟಿಕ್ಯುಲರ್ಲಿ ಅಂಕಿ ಸಂಖ್ಯೆಗಳಂತ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ, ಅವುಗಳನ್ನ ಅಂದಾಜಾಗಿ ಕೊಟ್ಟಿರ್ತಾನೆ. ಸೊ ಈ ಒಂದು ನದಿಯು 710 ಕಿಲೋಮೀಟರ್ಗಳಷ್ಟು ಉದ್ದ ಭಾರತದಲ್ಲಿ ಹರಿತಕ್ಕಂಥದ್ದು. ಬಟ್ ಈ ನದಿ ಅತ್ಯಂತ ಉದ್ದವಾಗಿ ಹಾದು ಹೋಗೋದು ಯಾವ ರಾಷ್ಟ್ರದಲ್ಲಿ ಅಂತ ಬಂದಾಗ ಪಾಕಿಸ್ತಾನದಲ್ಲಿ ಅತ್ಯಂತ ಉದ್ದವಾಗಿ ಹಾದು ಹೋಗ್ತದೆ. ಪರಿಣಾಮ ಈ ಸಿಂಧೂ ನದಿಯನ್ನ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಪಾಕಿಸ್ತಾನದ ರಾಷ್ಟ್ರೀಯ ನದಿ ಯಾವುದು? ಪಾಕಿಸ್ತಾನದ ರಾಷ್ಟ್ರೀಯ ನದಿ ಎಸ್, ಸಿಂಧೂ ನದಿಯನ್ನ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಭಾರತದ ರಾಷ್ಟ್ರೀಯ ನದಿ ಯಾವುದು? ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತಾರೆ. ಸೊ ಸಿಂಧೂ ನದಿಯ ಉಗಮ ಸ್ಥಾನ ಅಂತ ಬಂದಾಗ ಈ ನದಿಯ ಉಗಮ ಟಿಬೇಟ್ನ ಕೈಲಾಸ ಪರ್ವತದ ಮಾನಸರೋವರ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಇದಕ್ಕೆ ಟಿಬೇಟ್ನೊಳಗೆ ಏನಂತ ಕರೀತಾರೆ ಅಂದ್ರೆ ಸಿಂಗೆ ಕಂಬಾಬ್ ಅಂತ ಕರೀತಾರೆ. ನೆನ್ಪಿಡ್ಲಿ, ಸಿಂಗೆ ಕಂಬಾಬ್ ಅಂತ ಕರೀತಾರೆ. ಈ ನದಿಯು ಟಿಬೇಟ್, ಭಾರತ ಮತ್ತು ಪಾಕಿಸ್ತಾನ 3 ರಾಷ್ಟ್ರಗಳ ಮೂಲಕ ಹಾದು ಹೋಗ್ತದೆ. ಇದು 2880 ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಪಾಕ್ನ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ತಕ್ಕಂಥದ್ದು. ಈ ನದಿ ಭಾರತದಲ್ಲಿ 710 ಕಿಲೋಮೀಟರ್ಗಳಷ್ಟು ಉದ್ದ ಹರಿತದೆ. ಇದನ್ನ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತ ಕೂಡ ಕರೀತಕ್ಕಂಥದ್ದು. ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತ ಕರೀತವೆ. ಜೊತೆಗೆ ಈ ನದಿಯ ಮತ್ತೊಂದು ಒಂದಿಷ್ಟು ವಿಷಯಾಂಶಗಳನ್ನ ತಿಳ್ಕೊಳ್ಳೋದಾದ್ರೆ, ಈ ನದಿ ಭಾರತದಲ್ಲಿ ಯಾವ ಮೂಲಕ ಅಥವಾ ಯಾವ ಭಾಗದಲ್ಲಿ ಹಾದು ಹೋಗುತ್ತೆ ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ನೋಡಿ, ಈ ನದಿಯ ಹರಿವಿನ ಪಾತ್ರ ಅಂತ ಬಂದಾಗ ನೆನಪಿರ್ಲಿ ಸರ್, ಇದು ಕೈಲಾಸ ಪರ್ವತ ಅಂತ ತಿಳ್ಕೊಳ್ಳಿ. ಯಾವುದು ಸರ್? ಈ ನದಿ ಇದು ಕೈಲಾಸ ಪರ್ವತ. ಕೈಲಾಸ ಪರ್ವತದ ವ್ಯಾಪ್ತಿಯಲ್ಲಿ ಎಸ್, ಇದು ಮಾನಸ್ ಸರೋವರ ಅಂತ ಹೇಳಿ. ಯಾವುದು? ಮಾನಸ್ ಸರೋವರ್. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ನಾನು ಇನ್ನೊಂದು ನಿಮಗೆ ಜಲವಿಭಾಜಕ ರೇಖೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕಾಗಿತ್ತು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಜಲವಿಭಾಜಕ ರೇಖೆ ಬಗ್ಗೆ ಮಾಹಿತಿ ಕೊಡ್ತಾನೆ. ಇಲ್ಲೊಂದು ಜಲವಿಭಾಜಕ ರೇಖೆ ಬರ್ತದೆ. ಈ ಜಲವಿಭಾಜಕ ರೇಖೆ ಅಥವಾ ಅದನ್ನ ವಾಟರ್ ಡಿವೈಡರ್ ಲೈನ್ ಅಂತ ಕರೀತಾರೆ. ಇಲ್ಲಿ 2 ಪ್ರಮುಖ ಸರೋವರಗಳಿದಾವೆ. ಒಂದು ಮಾನ್ ಸರೋವರ ಅಥವಾ ಮಾನಸ್ ಸರೋವರ ಅಂತ ಹೇಳಿ. ಒಂದ್ ಯಾವುದು? ಮಾನ್ ಸರೋವರ. ಓಕೆ, ಮಾನ್ ಸರೋವರ. ಇನ್ನೊಂದು ಚಮಯಂಗ್ ಡಂಗ್ ಸರೋವರ ಅಂತ ಬರ್ತದೆ. ಯಾವುದು ಸರ್? ಚಮಯಂಗ್ ಡಂಗ್ ಸರೋವರ ಅಂತ ಹೇಳಿ ನಮ್ಗೆ ಗೊತ್ತಿದೆ ಆಲ್ರೆಡಿ. ಚಮಯಂಗ್ ಡಂಗ್ ಇದು ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ. ಇನ್ನೊಂದು ಮಾನಸ್ ಸರೋವರ ಸಿಂಧು ನದಿಯ ಉಗಮ ಸ್ಥಾನ ಅಂತ ಹೇಳಿ. ಇವೆರಡರ ಮಧ್ಯೆ ಇಲ್ಲೊಂದು ಕಣಿವೆ ಮಾರ್ಗ ಅಥವಾ ಪರ್ವತ ಶ್ರೇಣಿ ಬರ್ತದ.
ಇದನ್ನ ನಾವೆಂತ ಕರಿತೇವೆ, ಮರಿಯಂ ಲಾ ಪಾಸ್ ಅಂತ ಕರೀತಾರೆ. ಯಾವ್ದು ಹೇಳ್ರಿ, ಮರಿಯಂ ಲಾ ಪಾಸ್. ಲಾ ಪಾಸ್ ಇಸ್ ನಥಿಂಗ್ ಬಟ್ ಕಣಿವೆ ಮಾರ್ಗ ಅಂತ ಹೇಳಿ. ಈ ಮರಿಯಂ ಲಾ ಪಾಸ್ ಅನ್ನ ನಾವೇನಂತ ಕರೀತೇವೆ, ಚೆಮಯಂಗ್ಡಂಗ್ ಮತ್ತು ಮಾನಸ್ ಸರೋವರಗಳ ಜಲ ವಿಭಾಜಕ ರೇಖೆ ಅಂತಂದ್ರೆ ಗುರುತಿಸ್ತವೆ. ಸೊ ಇಲ್ಲಿ ಚಮಯಂಗ್ಡಂಗ್ ಸರೋವರ ಮತ್ತು ಮಾನಸ್ ಸರೋವರಗಳ ಜಲ ವಿಭಾಜಕ ರೇಖೆ ಅಂತ ಯಾವ್ದನ್ನು ಗುರುತಿಸ್ತೀವಪ್ಪ ಅಂದ್ರೆ ಮರಿಯಂ ಲಾ ಪಾಸ್ ಅಂತ ಗುರುತಿಸ್ತವೆ. ಈ ಮರಿಯಂ ಲಾ ಪಾಸ್ ಏನಾಗ್ತದೆ, ಒಂದು ಕಡೆ ಬ್ರಹ್ಮಪುತ್ರ ನದಿ, ಇನ್ನೊಂದು ಕಡೆ ಸಿಂಧೂ ನದಿಯ ಜಲ ವಿಭಾಜಕ ರೇಖೆ ಅಥವಾ ವಾಟರ್ ಡಿವೈಡರ್ ಲೈನ್ ಅಂತ ಕರೀತವೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಈ ಕೈಲಾಸ ಪರ್ವತದ ಮಾನ್ ಸರೋವರದಲ್ಲಿ ಉಗಮಗೊಳ್ಳುವಂತಹ ಈ ನದಿ ಯಾವುದು, ಸಿಂಧೂ ನದಿ. ಸಿಂಧೂ ನದಿ ಭಾರತದ ಮೂಲಕ ಹಾದು ಹೋಗುತ್ತದೆ. ಫಸ್ಟ್ ಟಿಬೇಟ್ ನ ಮೂಲಕ ಹಾದು, ಅನಂತರ ಭಾರತದಲ್ಲಿ ಹರಿಬೇಕಾದ್ರೆ ಆಲ್ಮೋಸ್ಟ್ ಯಾವ ದಿಕ್ಕಿಗೆ ಹರಿತದಪ್ಪ ಅಂತಂದ್ರೆ ಇದು ವಾಯುವ್ಯ ದಿಕ್ಕಿಗೆ ಹಾದು ಬರ್ತಕ್ಕಂಥದ್ದು. ಸರಿಯಾಗಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ನದಿ ಭಾರತದೊಳಗೆ ಹಾದು ಬರಬೇಕಾದ್ರೆ ಯಾವ ದಿಕ್ಕಿನೊಳಗೆ ಹಾದು ಹೋಗ್ತಾ ಇದೆ, ವಾಯುವ್ಯ ದಿಕ್ಕಿನೊಳಗೆ ಹಾದು ಬರ್ತಾ ಇದೆ. ಇಲ್ಲೊಂದು ಶಿಖರ ಬರ್ತದೆ. ಕೆಲವೊಂದು ಪಾಯಿಂಟ್ ಗಳನ್ನು ಎಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಅಲ್ಲಿ ಅವುಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇಲ್ಲಿ ಬರಬೇಕಾದ ಸಂದರ್ಭದೊಳಗೆ ಇಲ್ಲೊಂದು ಶಿಖರ ಬರ್ತದೆ. ಈ ಶಿಖರವನ್ನ ನಾವೇನಂತ ಕರೀತೇವೆ, ನಂಗ ಪರ್ವತ ಅಂತ ಕರೀತೇವೆ. ಯಾವ ಪರ್ವತ, ನಂಗ ಪರ್ವತ. ಈ ನಂಗ ಪರ್ವತದ ಬಳಿ ಸಿಂಧೂ ನದಿ ಏನಾಗ್ತದೆ, ಒಂದ್ ಸ್ವಲ್ಪ ಬೆಂಡ್ ತಗೊಂಡು ಆ ನಂತರ ಇದೇನಾಗ್ತದೆ, ನೆಕ್ಸ್ಟ್ ನೈಋತ್ಯಾಭಿಮುಖವಾಗಿ ಪಾಕಿಸ್ತಾನದ ಮೂಲಕ ಹಾದು ಬರ್ತಕ್ಕಂಥದ್ದು. ನೈಋತ್ಯಾಭಿಮುಖವಾಗಿ ಪಾಕಿಸ್ತಾನದಲ್ಲಿ ಹಾದು ಬರ್ತದೆ. ಹುಟ್ಟುವ ಸ್ಥಳ ಹಾಗೂ ಸಮುದ್ರದಲ್ಲಿ ವಿಲೀನಗೊಳ್ಳುವ ಸ್ಥಳದ ಆಧಾರದ ಮೇಲೆ, ಇದು ಹುಟ್ಟುವ ಸ್ಥಳದ ಆಧಾರವಾಗಿ ಇಟ್ಕೊಂಡು ಇದು ಪಶ್ಚಿಮಕ್ಕೆ ಹರಿತದೆ ಅಂತಂದೇಳಿ ಗುರುತಿಸ್ಕೊತವೆ. ಆದ್ರೆ ನೆನಪಿಟ್ಕೊಳ್ಳಿ, ಸಿಂಧೂ ನದಿ ಭಾರತದಲ್ಲಿ ಯಾವ ದಿಕ್ಕಿಗೆ ಹರಿತದಪ್ಪ ಅಂತಂದ್ರೆ ವಾಯುವ್ಯ ದಿಕ್ಕಿಗೆ ಹರಿತಕ್ಕಂಥದ್ದು. ಎಲ್ಲಿ ಅದು ಬೆಂಡ್ ತಗೊಳ್ತದೆ ಅಂದ್ರೆ ನಂಗ ಪರ್ವತ. ನಂಗ ಪರ್ವತ ಇದು ಕಾಶ್ಮೀರದ ಅತ್ಯಂತ ಎತ್ತರದ ಶಿಖರ, ಹಿಮಾಲಯದ ಮಹಾ ಹಿಮಾಲಯದ ವ್ಯಾಪ್ತಿಯೊಳಗೆ ಬರ್ತದೆ. ಮುಂದಿನ ದಿನಮಾನಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಹೇಳ್ಬೇಕಾದ್ರೆ ಅವುಗಳ ಬಗ್ಗೆ ಚರ್ಚೆ ಕೊಡ್ತಾರೆ. ಆ ನಂತರ ಇಲ್ಲಿ ನಾವು ಮುಖ್ಯವಾಗಿ ಇನ್ನೊಂದು ಅಂಶವನ್ನ ಗಮನಿಸಬೇಕಾಗ್ತಕ್ಕಂಥದ್ದು, ಈ ಸಿಂಧೂ ನದಿ ಭಾರತದಲ್ಲಿ ಹಾದು ಹೋಗ್ಬೇಕಾದ್ರೆ ಮೇಲ್ಭಾಗದಲ್ಲಿ ಲಡಾಖ್ ಶ್ರೇಣಿ. ಯಾವ ಶ್ರೇಣಿ, ಮೇಲ್ಭಾಗದಲ್ಲಿ ಲಡಾಖ್ ಶ್ರೇಣಿ, ಕೆಳಭಾಗದಲ್ಲಿ ಜಾಸ್ಕರ್ ಶ್ರೇಣಿ. ಕೆಳಭಾಗದಲ್ಲಿ ಜಾಸ್ಕರ್ ಶ್ರೇಣಿ, ಮೇಲದ ಯಾವುದು, ಮೇಲ್ಭಾಗದಲ್ಲಿ ಲಡಾಖ್ ಶ್ರೇಣಿ. ದಿಸ್ ಈಸ್ ಲಡಾಖ್. ಕೆಳಭಾಗದಲ್ಲಿ ಯಾವ ಶ್ರೇಣಿ, ಜಾಸ್ಕರ್. ಈ ಎರಡೂ ಶ್ರೇಣಿಗಳನ್ನ ವಿಭಾಜಿಸಿ ಅವುಗಳ ಮಧ್ಯ ಭಾಗದೊಳಗೆ ಈ ಸಿಂಧೂ ನದಿ ಹಾದು ಹೋಗ್ತದೆ. ನೆನ್ಪಿಟ್ಕೊಳ್ಳಿ, ಸಿಂಧೂ ನದಿ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಗಳ ಮಧ್ಯ ಭಾಗದಲ್ಲಿ ಹಾದು ಹೋಗ್ತಾ ಇದ್ದು ಈ ಎರಡೂ ಶ್ರೇಣಿಗಳನ್ನ ವಿಭಾಗಿಸುತ್ತದೆ. ಕಾನ್ಸೆಪ್ಟ್ ಕ್ಲಿಯರ್ ಸರ್? ಈ ರೀತಿಯಾಗಿ ನದಿ ಹಾದು ಹೋಗುವಂತಹ ಈ ಒಂದು ನದಿ ವ್ಯವಸ್ಥೆಯನ್ನ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಈ ನದಿಯನ್ನ ನಾವು ಟಿಬೇಟ್ ನೊಳಗೆ ಏನಂತ ಕರೀತಕ್ಕಂಥದ್ದು, ಸಿಂಗೆ ಕಂಬಾಬ್. ಏನ್ ಹೇಳಿ, ಸಿಂಗೆ ಕಂಬಾಬ್. ನಮ್ಗೆ ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಬಗ್ಗೆ ಮಾತ್ರ ನಾವು ಅಧ್ಯಯನ ಮಾಡಿಟ್ಕೊಂಡಿದ್ವಿ, ಎಲ್ಲೆಲ್ಲಿ ಯಾವ ಹೆಸರುಗಳನ್ನು ಗುರುತಿಸ್ತೇವೆ ಅಂತ ಹೇಳಿ. ಬಟ್ ಸಿಂಧೂ ನದಿ ವ್ಯವಸ್ಥೆಯ ಬಗ್ಗೆನೂ ಕೂಡ ಒಂದಿಟ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇದು ಯಾವ ನದಿ ವ್ಯವಸ್ಥೆ ಅಂತ ಬಂದಾಗ, ದಿಸ್ ಈಸ್ ಸಿಂಧೂ ನದಿ ವ್ಯವಸ್ಥೆ. ಇಸ್ ದಟ್ ಕ್ಲಿಯರ್? ದಿಸ್ ಈಸ್ ಸಿಂಧೂ. ಡನ್. ಈ ಸಿಂಧೂ ನದಿಯನ್ನ ಪಾಕಿಸ್ತಾನದೊಳಗ ನಾವೇನಂತ ಕರೀತೇವೆ, ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತಂದ್ರೆ ಕರೀತಕ್ಕಂಥದ್ದು. ಇನ್ನ ಈ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಮಾನಗಳು ನಮಗೆ ಏನ್ ಪ್ರಶ್ನೆಗಳನ್ನ ಕೇಳಬಹುದು ಅಂದ್ರೆ, ಅವುಗಳ ಉಪನದಿಗಳನ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳಬಹುದು. ಇವುಗಳ ಉಪನದಿಗಳು ಅಂತ ಬಂದಾಗ ನಮಗೆ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳಿಕ್ ಸಾಧ್ಯ ಆಗಿರೋದು, ಎಡದಂಡೆಯಿಂದ ಹೋಗಿ ಸೇರುವಂತಹ ಉಪನದಿಗಳನ್ನ ಮಾತ್ರ ನಾವು ತಿಳ್ಕೊಂಡಿದ್ದಾವೆ. ಲೈಕ್ ಝೀಲಂ, ಬಿಯಾಸ್, ರಾವಿ, ಸಟ್ಲಸ್, ಚಿನಾಬ್ ಅನ್ನುವಂತಹ ನದಿಗಳ ಬಗ್ಗೆ ಮಾತ್ರ ನಾವು ತಿಳ್ಕೊಂಡಿದ್ದಾವೆ. ಆದ್ರೆ ಇವುಗಳ ಬಲಭಾಗದಿಂದನೂ ಕೂಡ ಬಂದು ಸೇರುವಂತಹ ಕೆಲವೊಂದಿಷ್ಟು ನದಿಗಳಿದಾವೆ. ಅವುಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ತೀರಾ ಹೆಚ್ಚಾಗಿರ್ತಕ್ಕಂಥದ್ದು. ಅವುಗಳನ್ನು ಕೂಡ ಒಂದಿಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು, ಯಾವ ಪರ್ವತ, ಕೈಲಾಸ ಪರ್ವತ. ಈ ಕೈಲಾಸ ಪರ್ವತದ ಯಾವ ಸರೋವರ, ಮಾನ್ ಸರೋವರ ಅಥವಾ ಮಾನಸ್ ಸರೋವರ. ಮಾನಸ್ ಸರೋವರ ಮತ್ತು ಚಮಯಂಗ್ಡಂಗ್ ಸರೋವರವನ್ನ ವಿಭಾಗಿಸುವ ಜಲ ವಿಭಾಜಕ ರೇಖೆ ಮರಿಯಂ ಲಾ ಪಾಸ್. ಆಮೇಲೆ ಇದನ್ನ ಟಿಬೇಟ್ ನೊಳಗ ಸಿಂಗೆ ಕಂಬಾಂಬು. ಆನಂತರ ಭಾರತದೊಳಗ ವಾಯುವ್ಯ ಅಭಿಮುಖವಾಗಿ ಹರಿಯುವ ಸಂದರ್ಭದೊಳಗ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ಮಧ್ಯಭಾಗದಲ್ಲಿ ಹಾದು ಬರ್ತದೆ. ಆನಂತರ ಈ ನದಿ ಆಲ್ಮೋಸ್ಟ್ ಏನಾಗ್ತದೆ, ಪಾಕಿಸ್ತಾನದಲ್ಲಿ ಅತ್ಯಂತ ಉದ್ದವಾಗಿ ಹಾದು ಪಾಕಿಸ್ತಾನದಲ್ಲಿ ಅತಿ ದೊಡ್ಡ ನೀರಾವರಿ ವ್ಯವಸ್ಥೆಯನ್ನ ಅಥವಾ ನೀರಾವರಿ ಸೌಲಭ್ಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಇನ್ನ ಈ ನದಿಯ ಉಪನದಿಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದಾದ್ರೆ, ಈ ನದಿ ವ್ಯವಸ್ಥೆಯ ಒಂದಿಷ್ಟು ಉಪನದಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರ್. ಒಂದಿಷ್ಟು ನೀಟಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗಿರ್ಲಿ. ಈ ನದಿಯ
ಉಪನದಿ ವ್ಯವಸ್ಥೆಗಳಂತ ಬಂದಾಗ ಮೊದಲನೇದಾಗಿ ಬಲದಂಡೆಯ ಉಪನದಿಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಎಸ್, ಈ ನದಿ ಈ ತರ ಎಸ್ ವಾಯುವ್ಯಾಭಿಮುಖವಾಗಿ ಹರಿತಾ ಇದೆ. ಆ ನಂತರ ಬೆಂಡ್ ತಗೊಂಡು ದೆನ್ ನೆಕ್ಸ್ಟ್ ಏನಾಗ್ತಾ ಇದೆ, ಎಸ್ ನೈಋತ್ಯಾಭಿಮುಖವಾಗಿ ಪಾಕಿಸ್ತಾನದೊಳಗೆ ಹರಿತಕ್ಕಂಥದ್ದು. ಈ ನದಿಯನ್ನ ಸೇರುವ ಉಪನದಿಗಳು ಅಂತ ಬಂದಾಗ ಮೊದಲನೇದು ಬಲದಂಡೆಯ ಉಪನದಿಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ತಕ್ಕಂಥದ್ದು. ಮೊದಲನೇದು ಯಾವುದು ಸರ್? ಬಲದಂಡೆಯ ಉಪನದಿಗಳು ಅಂತ ಬಂದಾಗ ಫಸ್ಟ್ ಇಲ್ಲಿ ಸ್ಕರ್ದು ಎನ್ನುವಂತಹ ನದಿ ಬಂದು ಸೇರ್ಕೊಳ್ತದೆ. ಯಾವುದು ಸರ್? ದಿಸ್ ಈಸ್ ಸ್ಕರ್ದು. ಅದಾದ್ಮೇಲೆ ಶಿಯೋಕ್ ಎನ್ನುವಂತಹ ನದಿ ಬಂದು ಸೇರ್ಕೊಳ್ತದೆ. ಸ್ಕರ್ದು, ಶಿಯೋಕ್, ಶಿಯೋಕ್ ಆದ್ಮೇಲೆ ದ್ರಾಸ್ ಎನ್ನುವಂತಹ ನದಿ ಬಂದು ಸೇರ್ಕೊಳ್ತದೆ. ಆನಂತರ ಹುಂಜ್, ಆಮೇಲೆ ಗಿಲ್ಗಿಟ್ ಎನ್ನುವಂತಹ ನದಿಗಳು, ಹುಂಜ್ ಮತ್ತ ಗಿಲ್ಗಿಟ್ ಎನ್ನುವಂತಹ ನದಿಗಳು ಸೇರ್ಕೊಳ್ತವೆ. ಅದಾದ್ಮೇಲೆ ಪಾಕಿಸ್ತಾನದೊಳಗ ಇದಕ್ಕೆ ಕೋನಾರ್ ಎನ್ನುವಂತಹ ನದಿ ಮತ್ತು ಅದಕ್ಕಿಂತ ಅತ್ಯಂತ ದೊಡ್ಡದಾದಂತಹ ನದಿ ಬಂದು ಸೇರ್ಕೊಳ್ತದೆ, ದಟ್ ಈಸ್ ಕಾಬೂಲ್. ಅದಾದ್ಮೇಲೆ ತೋಸಿ ಎನ್ನುವಂತಹ ನದಿಗಳು. ಈ ನದಿಗಳೆಲ್ಲ ಏನಾಗಿದಾವಪ್ಪ ಅಂತಂದ್ರೆ ಇವು ಸಿಂಧೂ ನದಿಯನ್ನು ಬಂದು ಸೇರುವಂತಹ ಬಲದಂಡೆಯ ಉಪನದಿಗಳು. ಯಾವಪ್ಪ ಅಂತಂದ್ರೆ ಸ್ಕರ್ದು, ಸ್ಕರ್ದು ಆದ್ಮೇಲೆ ಶೋಕ್ ಅಥವಾ ಶಿಯೋಕ್ ಅಂತ ಕರೀತವೆ. ಶೋಕ್ ಅಥವಾ ಇದನ್ನ ಶಿಯೋಕ್ ಅಂತ ಕರೀತವೆ. ಶಿಯೋಕ್ ಆದ್ಮೇಲೆ ದ್ರಾಸ್, ದ್ರಾಸ್ ಆದ್ಮೇಲೆ ಹುಂಜ್, ಎಸ್ ಸರ್, ಹುಂಜ್ ಆದ್ಮೇಲೆ ಗಿಲ್ಗಿಟ್, ಹುಂಜ್ ಗಿಲ್ಗಿಟ್. ಅದಾದ್ಮೇಲೆ ಇದು ಕಾಬೂಲ್ ನದಿ, ಕಾಬೂಲ್. ಅದಾದ್ಮೇಲೆ ಇದನ್ನ ನಾವೇನಂತ ಕರೀತೇವೆ, ತೋಸಿ ಅಂತ ಕರೀತೇವೆ. ಇದು ಯಾವ ನದಿಪ್ಪ ಅಂತಂದ್ರೆ ಎಸ್ ಚೋಪಾನ್ ಅಂದ್ರೆ ಚೋಪಾನ್ ಅಂತ ಹೇಳಿ. ಇವುಗಳನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿ. ಇವೆಲ್ಲವೂ ಏನಪ್ಪಾ ಅಂದ್ರೆ ಬಲದಂಡೆ ನದಿಗಳು. ಆಮೇಲೆ ಇನ್ನೊಂದಿಷ್ಟು ಹುಡುಗರು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರ್ತದೆ. ಸರ್ ಬಲದಂಡೆ ಅಂತ ಹೇಗೆ ಗುರುತಿಸ್ಕೊಳ್ಳೋದು, ಎಡದಂಡೆ ಅಂದ್ರೆ ಹೇಗೆ ಗುರುತಿಸ್ಕೊಳ್ಳೋದು ಅಂದ್ರೆ, ಈಗ ನದಿ ಇಲ್ಲಿ ಹುಟ್ಟಿಯದ ಈ ದಿಕ್ಕಿಗೆ ಹರಿತದಂದ್ರೆ ಆ ನದಿ ಹರಿಯುವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡಾಗ ಯಾವುದು ಬಲದಂಡೆ ಆಗಿರ್ತದೋ ಅದು ಬಲದಂಡೆ, ಯಾವುದು ಎಡಗಡೆ ಆಗಿರ್ತದೋ ಅದು ಎಡದಂಡೆ. ಸೊ ಇದು ಹುಟ್ಟಿನಿಂದ ಅದು ಸಮುದ್ರವನ್ನ ಸೇರುವ ಆಕಾರ ನೋಡ್ಕೊಂಡಾಗ ಪಶ್ಚಿಮಾಭಿಮುಖ ಅಂತ ಬಂದಾಗ ಉತ್ತರದಿಂದ ಬಂದು ಸೇರುವ ನದಿಗಳೇನಾಗಿರ್ತವೆ, ಬಲದಂಡೆ ನದಿಗಳಾಗಿರ್ತವೆ. ದಕ್ಷಿಣದಿಂದ ಹೋಗಿ ಸೇರುವ ನದಿಗಳೇನಾಗಿರ್ತವೆ, ಎಡದಂಡೆ ನದಿಗಳಾಗಿರ್ತವೆ. ಇನ್ನ ಪಶ್ಚಿಮಕ್ಕೂ ಹುಟ್ಟಿ ಪೂರ್ವಕ್ಕೆ ಹರಿತಾ ಇರುವಂತಂದ್ರೆ ಉತ್ತರದಿಂದ ಬಂದು ಸೇರುವ ನದಿಗಳು ಎಡದಂಡೆ ನದಿಗಳಾಗಿರ್ತವೆ, ದಕ್ಷಿಣದಿಂದ ಹೋಗಿ ಸೇರುವ ನದಿಗಳು ಬಲದಂಡೆಯ ನದಿಗಳಾಗಿರ್ತವೆ. ಇಸ್ ದಟ್ ಕ್ಲಿಯರ್? ಇವುಗಳನ್ನ ಒಂದಿಷ್ಟು ನೆನ್ಪಿಟ್ಕೊಳ್ಳಿ. ಅದರಲ್ಲಿಯೂ ಮುಖ್ಯವಾಗಿ ಕಾಬೂಲ್ ನದಿ ಬಗ್ಗೆ ಒಂದಿಷ್ಟು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳಕ್ ಸಾಧ್ಯ ಆಗಿರಬೇಕು. ಕಾಬೂಲ್ ನದಿಯ ಬಗ್ಗೆ ಇಲ್ಲಿ ವಿಷಯಾಂಶಗಳನ್ನ ತಿಳ್ಕೊಳ್ಳುವ ಅತಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಕಾಬೂಲ್ ಬಲದಂಡೆಯಿಂದ ಬಂದು ಸೇರುವ ಬಲದಂಡೆಯ ಅತಿ ಉದ್ದವಾದ ನದಿ ಅಂತ ಕರೀತಾರೆ. ಬಲದಂಡೆಯ ಅತಿ ಉದ್ದವಾದ ನದಿ, ಬಲದಂಡೆಯ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಕಾಬೂಲ್. ಕ್ಲಿಯರ್ ಸರ್? ಯಾವ ನದಿಗೆ? ಸಿಂಧೂ ನದಿಯನ್ನು ಬಂದು ಸೇರುವ ಬಲದಂಡೆಯ ಅತ್ಯಂತ ಉದ್ದವಾದ ನದಿ ಅಂತ ಕರೀತಾನೆ ಯಾವುದು? ಕಾಬೂಲ್. ಜೊತೆಗೆ ಈ ಕಾಬೂಲ್ ನದಿ ಕೇವಲ ಪಾಕಿಸ್ತಾನ ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳ ಮೂಲಕ ಬಂದು ಆನಂತರ ಪಾಕಿಸ್ತಾನದೊಳಗೆ ಇದು ಸಿಂಧೂ ನದಿಯನ್ನ ಸೇರುತ್ತದೆ. ಈ ಕಾಬೂಲ್ ನದಿಯ ಆಧಾರ ಅಥವಾ ಕಾಬೂಲ್ ನದಿಯ ಹೆಸರನ್ನೇ ಆಧಾರವಾಗಿಟ್ಕೊಂಡು ಅಫ್ಘಾನಿಸ್ತಾನದೊಳಗೆ ಒಂದು ನಗರ ಅಭಿವೃದ್ಧಿ ಆಗಿದೆ. ಆ ನಗರವನ್ನೇ ಅಫ್ಘಾನಿಸ್ತಾನದ ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಇಸ್ ದಟ್ ಕ್ಲಿಯರ್? ಸೊ ಕಾಬೂಲ್ ನದಿಯ ಬಗ್ಗೆ ಒಂದಿಷ್ಟು ನೆನಪಿಟ್ಕೊಳ್ಳಿ. ಕಾಬೂಲ್ ಇದು ಯಾವ ನದಿಯ ಉಪನದಿ ಅಂತಂದ್ರೆ ಸಿಂಧೂ ನದಿಯ ಉಪನದಿ. ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ಸರ್ ಒಂದ್ಸಲ ಏನ್ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಲಿಸನ್ ಮಾಡ್ರಿ. ಇಲ್ಲಿ ಬಲದಂಡೆ ಉಪನದಿಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಂತಹ ಅನಿವಾರ್ಯತೆ ಯಾಕೆ ಬಂದಿತ್ತಂದ್ರೆ, ಈಗ ನದಿ ಹಾದು ಹೋಗೋದನ್ನ ತೋರಿಸಿದ್ದಾನೆ. ಒಂದು ನಿಮಿಷ. ಈಗ ಯಾವುದು ಸಿಂಧೂ ನದಿ ಹಾದು ಹೋಗೋದನ್ನ ತೋರಿಸಿದ್ದಾನೆ. ಈ ತರ ಸಿಂಧೂ ನದಿ ಹಾದು ಹೋಗ್ತಾ ಇರೋದನ್ನ ತೋರಿಸಿ ಒಂದಿಷ್ಟು ನದಿಗಳನ್ನು ಕೊಟ್ಟಿದ್ದಾನೆ. 1, 2, 3, 4 ಈ ತರ ಯಾವುದೋ ಒಂದು ನದಿಗಳನ್ನು ಕೊಟ್ಟು ಪ್ರಶ್ನೆ ಏನ್ ಕೇಳಿದಾನೆ, ಸಿಂಧೂ ನದಿಯನ್ನು ಸೇರುವ ಅತ್ಯಂತ ಉತ್ತರದಲ್ಲಿ, ಸಿಂಧೂ ನದಿಯನ್ನ ಅತ್ಯಂತ ಉತ್ತರದಲ್ಲಿ ಸೇರುವ ಉಪನದಿ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಸಿಂಧೂ ನದಿಯನ್ನು ಅತ್ಯಂತ ಉತ್ತರದಲ್ಲಿ ಸೇರುವ ಉಪನದಿ ಯಾವುದು ಅಂತ ಪ್ರಶ್ನೆ ಕೇಳಿ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಸ್ಕರ್ದು, ಓಕೆ, ಸ್ಕರ್ದು, ಶಿಯೋಕ್, ಸ್ಕರ್ದು, ಶಿಯೋಕ್, ಕಾಬೂಲ್, ಸ್ಕರ್ದು, ಶಿಯೋಕ್, ಕಾಬೂಲ್.
ಆ ನಂತರ ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಜೀಲಂ ಅಂತ ಕೊಟ್ಟಿದ್ದಾನೆ. ಜೀಲಂ ಅಂತ ಹೇಳಿ ನಮ್ಮ ಹುಡುಗರು ಏನ್ ಮಾಡಿರ್ತವೆ, ಕೇವಲ ಜೀಲಂ ನದಿಯನ್ನ ಅಷ್ಟೇ ನೋಡ್ಕೊಂಡಿರ್ತವೆ. ಬಟ್ ಸ್ಕರ್ದು, ಶ್ರೀಯೋಗ, ಕಾಬೂಲ್ ಈ ನದಿಗಳನ್ನ ಗಮನಿಸೇ ಇಲ್ಲ. ನಮ್ಮ ಹುಡುಗರ ತಲೆ ಒಳಗೆ ಏನ್ ಬರ್ತದ, ಈ 4 ನದಿಗಳ ಅಥವಾ ಈ 5 ನದಿಗಳನ್ನ ಅಷ್ಟೇ ಗಮನಿಸಿಕೊಂಡಾಗ ಅತ್ಯಂತ ಉತ್ತರದಲ್ಲಿ ಸೇರುವ ಉಪನದಿ ಅಂತಂದ್ರೆ ಜೀಲಂ. ಆಲ್ಮೋಸ್ಟ್ 99% ಹುಡುಗರು ಹಾಕುವ ಉತ್ತರ ಯಾವ್ದಪ್ಪ ಅಂದ್ರೆ ಜೀಲಂ. ಆದ್ರೆ ನೆನ್ಪಿಟ್ಕೊಳ್ಳಿ, ಸಿಂಧೂ ನದಿಯನ್ನ ಕೊಟ್ಟಿರುವ ನದಿಗಳ ಆಧಾರದ ಮೇಲೆ ಅತ್ಯಂತ ಉತ್ತರದಲ್ಲಿ ಸೇರುವ ನದಿ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಶೋಕ್ ಅಥವಾ ಸಿಯೋಕ್ ಅಂತ ಹೇಳಿ, ಶೋಕ್ ಅಥವಾ ಶಿಯೋಕ್ ಅಂತೇಳಿ ಇದಾಗಿರ್ತದೆ. ಆಮೇಲೆ ಅತ್ಯಂತ ಉತ್ತರದಲ್ಲಿ ಬರೋದು ಯಾವ್ದಪ್ಪ ಅಂದ್ರೆ ಹುಂಜ್ ಮತ್ತು ಗಿಲ್ಗಿಟ್ ಎನ್ನುವಂತಹ ನದಿಗಳು ಕೂಡ ಏನಾಗ್ತವೆ, ಈ ಸಿಂಧೂ ನದಿಯನ್ನ ಸೇರ್ಕೊಳ್ತಕ್ಕಂಥದ್ದು. ಆ ಆಧಾರದೊಳಗ ಇದು ಎಲ್ಲಿ ಕೇಳಿದ ಪ್ರಶ್ನೆ ಅಂದ್ರೆ UPSC 2009 ಕೇಳಿದಂತಹ ಪ್ರಶ್ನೆ ಇದು. ಅಂದ್ರೆ IAS 2009 ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದ ನಾವು ಆ ದೃಷ್ಟಿಕೋನದೊಳಗೆ ಇದನ್ನ ನಾವು ಒಂದ್ ಸ್ವಲ್ಪ ತಿಳ್ಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರತಕ್ಕಂಥದ್ದು. ಇಸ್ ಅ ಕ್ಲಿಯರ್ ಸರ್? ಇದನ್ನ ನಾನು ಯಾಕೆ ಇಲ್ಲಿ ಹೆಚ್ಚು ವಿಷಯಾಂಶಗಳನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದಂದ್ರೆ, ಮುಂದಿನ ದಿನಮಾನಗಳಲ್ಲಿ ನಮ್ಗೆ PSI ಎಕ್ಸಾಮ್ಗಳನ್ನ ಯಾವ ಮಾದರಿ ಇಟ್ಕೊಂಡು ಕೇಳ್ತಾ ಇದ್ದಾನೆ ಅಂದ್ರೆ UPSC ಆಧಾರದಲ್ಲಿನೇ ಕೇಳ್ತಾ ಇದ್ದಾನೆ. ಇನ್ನು ಒಂದು ಮಾತು ಹೇಳ್ಬೇಕಾದ್ರೆ, ಅದೇ IAS ನ ಕ್ವಶನ್ ಪೇಪರ್ ಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಆಸ್ ಇಟ್ ಈಸ್ ಕೊಡ್ತಾ ಇದ್ದಾನೆ. ನಾವು 545 PSI ಪೋಸ್ಟ್ ನ ಕ್ವಶನ್ ಪೇಪರ್ ನ ಗಮನಿಸಿಕೊಂಡಾಗ ನಮ್ಗೆ ಅನ್ಸುತ್ತೆ ಅದ್ರ ಕ್ವಶನ್ ಪೇಪರ್ ಒಬ್ಬ IAS ಆಸ್ಪಿರೆಂಟ್ ಗಳೇ ಸೆಟ್ ಮಾಡಿದ್ದು ಅಥವಾ IPS ಆಫೀಸರ್ಸ್ ಗಳೇ ಸೆಟ್ ಮಾಡಿದ್ದು ಅಂತ ಹೇಳಿ. ಆ ದೃಷ್ಟಿಕೋನದೊಳಗೆ ಒಂದಿಟ್ಟು ತಿಳ್ಕೊಳ್ಳೋದಾದ್ರೆ ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಹಾಗೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಪ್ರಾಮಾಣಿಕವಾಗಿ ವಿಷಯಗಳನ್ನ ತಿಳ್ಕೊಳ್ಳುವಂತಹ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ವಿಷಯ ವಸ್ತುಗಳನ್ನ ತಿಳ್ಕೊಂಡ್ರೆ ದಿಸ್ ಇಸ್ ದ ಎ ಡೆಫಿನೆಟ್ ಏರಿಯಾ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ಅಂತ ಹೇಳಿ. ಸೊ ಲೆಟ್ ಇಸ್ ಯುಟಿಲೈಸ್ ದಿಸ್ ಕ್ಲಾಸ್ ಅಂತ ಹೇಳ್ತಾ ನೆಕ್ಸ್ಟ್ ಇದೊಂದಿಷ್ಟು ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗಿರುತ್ತೆ ಅಂತ ಅನ್ಕೊಂಡಿದ್ದೇನೆ. ಭಾರತದಲ್ಲಿ ಈ ಸಿಂಧೂ ನದಿಯನ್ನ ಉತ್ತರದಿಂದ ಅಥವಾ ಬಲದಂಡೆಯಿಂದ ಬಂದು ಸೇರುವ ಉಪನದಿಗಳು ಅಂತಂದ್ರೆ ಸ್ಕರ್ದು, ಶಿಯೋಕ್, ದ್ರಾಸ್, ಹುಂಜ್, ಗಿಲ್ಗಿಟ್, ಚೌಪಾನ್, ಕಾಬೂಲ್ ಮತ್ತು ತೋಸಿ ಎನ್ನುವಂತಹ ನದಿಗಳು ಹೋಗಿ ಸೇರ್ತಕ್ಕಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಸಿಂಧೂ ನದಿಯನ್ನ ದಕ್ಷಿಣದಿಂದ ಹೋಗಿ ಸೇರುವಂತಹ ನದಿಗಳು, ಇವು ತುಂಬಾ ಇಂಪಾರ್ಟೆಂಟ್. ಸಿಂಧೂ ನದಿಯನ್ನ ದಕ್ಷಿಣದಿಂದ ಹೋಗಿ ಸೇರುವಂತಹ ಉಪನದಿಗಳು, ಸಿಂಧೂ ನದಿಯನ್ನ ದಕ್ಷಿಣದಿಂದ ಬಂದು ಸೇರುವಂತಹ ಉಪನದಿಗಳಿಂದ ನೋಡ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ ಸರ್, ಸಿಂಧೂ ನದಿಯನ್ನ ದಕ್ಷಿಣದಿಂದ ಬಂದು ಸೇರುವಂತಹ ಉಪನದಿಗಳಿಂದ ನೋಡ್ರಿ, ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇವುಗಳನ್ನ ಒಂದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ ಆಗಿರಲಿ. ಇಲ್ಲಿ ಸಿಂಧೂ ನದಿಯ ಪ್ರಮುಖ ಉಪನದಿಗಳನ್ನ ವಿತ್ ನಾನು ಡಯಾಗ್ರಾಮ್ ಅಲ್ಲಿ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಇದನ್ನ ತಿಳ್ಕೊಳ್ಳಿಕ್ ಸಾಧ್ಯ ಆಗಿರಲಿ ಅಂದಾಜಾಗಿ. ಎಸ್, ಸಿಂಧೂ ನದಿ ಹಾದು ಹೋಗ್ತಾ ಇದೆ. ಈ ಸಿಂಧೂ ನದಿಯನ್ನ ಸೇರುವ ಉಪನದಿಗಳು ಅಂತ ಬಂದಾಗ ಮೊದಲನೇದು ಸರ್, ಅತ್ಯಂತ ಉತ್ತರದಲ್ಲಿ ಸೇರುವಂತಹ ಪ್ರಮುಖ ನದಿ ಅಂತಂದ್ರೆ ದಿಸ್ ಈಸ್ ಜೀಲಂ ಅಂತ ನದಿ ಬರ್ತದೆ. ಯಾವುದು ಸರ್? ಜೀಲಂ. ಇದೇನಾಗ್ತದೆ, ಭಾರತ ಮತ್ತು ಪಾಕಿಸ್ತಾನದ ಮೂಲಕ ಹಾದು ಭಾರತ ಮತ್ತು ಪಾಕಿಸ್ತಾನಗಳಲ್ಲಿ ಹಾದು ಆನಂತರ ಇದು ಜೀಲಂ ನದಿಗೆ ಬಂದು ಚಿನಾಬ್ ನದಿಗೆ ಬಂದು ಸೇರ್ಕೊಳ್ತದೆ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಚಿನಾಬ್ ನದಿ ಬಗ್ಗೆ ಒಂದಿಟ್ಟು ತಿಳ್ಕೊಳ್ಳೋಣ. ಯಾವುದು ಅಂದ್ರೆ ಚಿನಾಬ್ ನದಿ. ಈ ಚಿನಾಬ್ ನದಿ 2 ಕವಲಗಳಾಗಿ ಹುಟ್ಟುತ್ತದೆ. ಒಂದು ಚಿನ್, ಇನ್ನೊಂದು ಆಬ್ ಅಂತ ಹೇಳಿ. ಒಂದು ಚಿನ್, ಇನ್ನೊಂದು ಆಬ್. ಅದನ್ನ ನಾವು ಕನ್ನಡದೊಳಗ ಚಂದ್ರ ಮತ್ತು ಭಾಗ ಅಂತ ಕರೀತೇವೆ. ಆ ಚಂದ್ರ ಭಾಗ ಎರಡೂ ಸೇರಿ ಏನಾಗ್ಯದಪ್ಪ ಅಂದ್ರೆ ಚಿನಾಬ್ ಆಗ್ಯದ. ಚಂದ್ರ ಭಾಗ ಎರಡೂ ಸೇರಿ ಏನಾಗ್ಯದ ಚಿನಾಬ್ ಆಗ್ಯದ. ಆ ಚಿನಾಬ್ ನದಿ ಮುಂದೆ ಏನಾಗಿದಪ್ಪ ಅಂತಂದ್ರೆ ಅತ್ಯಂತ ಉದ್ದವಾಗಿ ಹಾದು ಪಾಕಿಸ್ತಾನದ ಮಿಥಾನ್ ಕೂಟ್ ಎಂಬಲ್ಲಿ ಸಿಂಧೂ ನದಿಯನ್ನ ಸೇರ್ಕೊಳ್ತಕ್ಕಂಥದ್ದು. ಕೆಲವೊಂದು ಪ್ಲೇಸ್ ಗಳನ್ನ ಒಂದಿಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಈ ನದಿ ಏನಪ್ಪಾ ಅಂತಂದ್ರೆ ಬಾರಾಲಾಚಲಾ ಕಣಿವೆ ಮಾರ್ಗದೊಳಗೆ ಉಗಮಗೊಳ್ತದೆ. ಯಾವುದು? ಚಿನಾಬ್ ಎಲ್ಲಿ ಉಗಮಗೊಳ್ತಕ್ಕಂಥದ್ದು? ಬಾರಾಲಾಚಲಾ ಕಣಿವೆ ಮಾರ್ಗ, ಲಾಹುಲ್ ಮತ್ತು ಸ್ಪಿತಿ ಎನ್ನುವಂತಹ ಕಣಿವೆಗಳು ಬರುತ್ತವೆ. ಲಾಹುಲ್ ಕಣಿವೆಗಳಲ್ಲಿ ಚಿನ್, ಸ್ಪಿತಿ ಕಣಿವೆಗಳಲ್ಲಿ ಆಬ್ ಎರಡೂ ಸೇರಿ ಚಿನಾಬ್ಗಳಾಗಿ 2 ಕವಲಗಳಾಗಿ ಉಗಮಗೊಂಡು ಆನಂತರ ಚಿನಾಬ್ ಎನ್ನುವಂತಹ ಹೆಸರಿನ ಮೂಲಕ ಹಾದು ಇದೇನಾಗ್ತದೆ, ಈ ಸಿಂಧೂ ನದಿಯನ್ನ ಸೇರ್ಕೊಳ್ತದೆ. ದಿಸ್ ಈಸ್ ಚಿನಾಬ್. ಕ್ಲಿಯರ್ ಸರ್? ದಿಸ್ ಈಸ್ ಚಿನಾಬ್. ಈ ಚಿನಾಬ್ ನದಿ ಹರಿಯುವ ಸಂದರ್ಭದೊಳಗ ಇದರ ಮೇಲ್ಭಾಗದೊಳಗ ಒಂದು ನದಿ, ಈ ಚಿನಾಬ್ ನದಿಗೆ ಬಂದು ಸೇರುವ ಉತ್ತರದ ನದಿ ಅಂತಂದೇ ಬರ್ತದೆ. ದಟ್ ಈಸ್ ಜೀಲಂ ಅಂತ ಹೇಳಿ. ಯಾವುದು ಸರ್? ಜೀಲಂ ನದಿ. ಇದು ಪಾಕಿಸ್ತಾನದೊಳಗ ವಾಯುವಾಭಿಮುಖವಾಗಿ ಹಾದು ಆನಂತರ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ಗಳ ಮೂಲಕ ಹಾದು ಆನಂತರ ಇದೇನಾಗ್ತದೆ, ಪಾಕಿಸ್ತಾನದ ರಂಗ್ಪುರ್ ಎಂಬಲ್ಲಿ, ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನದ
ರಂಗಪುರ್ ಎಂಬಲ್ಲಿ ಏನಾಗ್ತದೆ ಚಿನಾಬ್ ನದಿಯನ್ನ ಸೇರ್ಕೊಳ್ತದೆ. ಈ ಚಿನಾಬ್ ನದಿಯನ್ನ ಸೇರುವಂತಹ ಈ ನದಿ ಯಾವುದಪ್ಪ ಅಂತಂದ್ರೆ ದಿಸ್ ಈಸ್ ಜೀಲಂ ಅಂತಂದೇಳಿ. ಯಾವುದು ಸರ್? ಜೀಲಂ. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿ. ಚಿನಾಬ್ ನದಿಯನ್ನ ಉತ್ತರದಲ್ಲಿ ಸೇರುವ ನದಿ ಯಾವುದಂದ್ರೆ ದಟ್ ಈಸ್ ಜೀಲಂ. ಇಸ್ ದ ಕ್ಲಿಯರ್? ಚಿನಾಬ್ ನದಿಯನ್ನ ಉತ್ತರದಲ್ಲಿ ಸೇರುವ ನದಿ ಯಾವುದು? ಜೀಲಂ. ಈ ಜೀಲಂ ನದಿಯ ಉಗಮ ಸ್ಥಾನ ಅಂತ ಬಂದಾಗ ಇದು ಪಾಕಿಸ್ತಾನದ ಜಮ್ಮು ಕಾಶ್ಮೀರದ ವ್ಯಾಪ್ತಿ ಒಳಗ ಪೀರ್ ಪಂಜಾಲ್ ಶ್ರೇಣಿ ಅಂತ ಬರ್ತದೆ. ಯಾವ ಶ್ರೇಣಿ ಸರ್? ಪೀರ್ ಪಂಜಾಲ್ ಶ್ರೇಣಿ. ಕೆಲವೊಂದು ವರ್ಡ್ಗಳನ್ನ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಎಲ್ಲವನ್ನು ಬರೆಯೋದಕ್ಕೆ ಇಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ, ಆಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕಷ್ಟ ಆಗ್ತದೆ. ಪೀರ್ ಪಂಜಾಲ್ ಶ್ರೇಣಿಯ ಶೇಷನಾಗ್ ಎನ್ನುವಂತಹ ಪ್ರದೇಶದೊಳಗ, ಪೀರ್ ಪಂಜಾಲ್ ಶ್ರೇಣಿಯ ಶೇಷನಾಗ್ ಎನ್ನುವಂತಹ ಶ್ರೇಣಿಯಲ್ಲಿ ಅಥವಾ ಶೇಷನಾಗ್ ಎಂಬಲ್ಲಿ ಉಗಮಗೊಳ್ಳುವಂತಹ ಚಿನಾಬ್ ನದಿ ಭಾರತ ಮತ್ತು ಪಾಕಿಸ್ತಾನಗಳ ಗಡಿ ಭಾಗದೊಳಗ ಹಾದು ಆನಂತರ ಬಂದು ರಂಗಪುರ್ ಎಂಬಲ್ಲಿ ಚಿನಾಬ್ ನದಿಯನ್ನ ಸೇರ್ಕೊಳ್ತದೆ. ಈ ನದಿ ಶ್ರೀನಗರದ ಮೂಲಕ ಹಾದು ಬರುವ ಸಂದರ್ಭದೊಳಗ ಇಲ್ಲೊಂದು ಸರೋವರವನ್ನ ನಿರ್ಮಾಣ ಮಾಡಿದೆ. ಇದು ಊಲಾರ್ ಸರೋವರ. ಎಸ್, ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಯಾವ ಸರೋವರ ಸರ್ ಇದು? ಊಲಾರ್ ಸರೋವರ. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು ನೋಡ್ರಿ. ಯಾವ ಸರೋವರ? ಊಲಾರ್ ಸರೋವರ. ಎಸ್, ಊಲಾರ್ ಸರೋವರವನ್ನ ನಿರ್ಮಾಣ ಮಾಡಿರುವಂತಹ ನದಿ ಯಾವುದಪ್ಪ ಅಂದ್ರೆ ದಟ್ ಈಸ್ ಜೀಲಂ. ಪೀರ್ ಪಂಜಾಬ್ ಶ್ರೇಣಿಯ ಮೂಲಕ ಹಾದು ಬರ್ತದೆ. ಹಾದು ಬರಬೇಕಾದ ಸಂದರ್ಭದೊಳಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸುಮಾರು 179 ಕಿಲೋಮೀಟರ್ ಗಡಿ ಭಾಗವನ್ನ ನಿರ್ಮಾಣ ಮಾಡಿದ. ನಮಗೆ ಬಜರಂಗಿ ಭಾಯಿಜಾನ್ ಪಿಕ್ಚರ್ ನೋಡಿರ್ಬೋದು ನೀವು. ಈ ಬಜರಂಗಿ ಭಾಯಿಜಾನ್ ಪಿಕ್ಚರ್ ನ ಕ್ಲೈಮ್ಯಾಕ್ಸ್ ಸೀನ್ ಇರ್ತ ನೋಡ್ರಿ, ನದಿಗಳಲ್ಲಿ 2 ಗಡಿ ಇರ್ತದಲ್ಲ, ಆ ನದಿ ಯಾವ್ದಂದ್ರೆ ದಟ್ ಈಸ್ ಜೀಲಂ. ಕ್ಲಿಯರ್ ಸರ್? ಸೊ ಈ ಜೀಲಂ ನದಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಜಲಗಡಿಯಾಗಿ ಹಾದು ಬರ್ತದೆ. ಆ ನಂತರ ಇದು ಹೋಗಿ ಏನಾಗ್ತದೆ? ಚಿನಾಬ್ ನದಿಯನ್ನ ಸೇರ್ಕೊಳ್ತಕ್ಕಂಥ ಜೀಲಂ ಚಿನಾಬ್. ಜೀಲಂ ನದಿಯ ಉಗಮ ಸ್ಥಾನ ಬಾರಾಲಾಚಲ ಕಣಿವೆ ಮಾರ್ಗ, ಲಾಹುಲ್ ಮತ್ತು ಸ್ಪಿತಿ ಎನ್ನುವ ಕಣಿವೆಗಳಲ್ಲಿ. ಇದು ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಶೇಷನಾಗ್ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಇನ್ನ ಮತ್ತೊಂದು ನದಿ, ಈ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ಅಂತ ಬಂದಾಗ, ಇನ್ನೊಂದು ಪ್ರಮುಖ ಉಪನದಿ ಅಂತ ಬಂದಾಗ ದಟ್ ಒನ್ ಈಸ್, ಇದು ಕೂಡ ಎಲ್ಲಿ ಸೇರ್ಕೊಳ್ತಕ್ಕಂಥದ್ದು ಅಂದ್ರೆ ಹಿಮಾಚಲ ಪ್ರದೇಶದ ಕುಲು ಕಣಿವೆ ಒಳಗೆ ಉಗಮಗೊಳ್ತಕ್ಕಂಥದ್ದು. ಹಿಮಾಚಲ ಪ್ರದೇಶದ ಕುಲು ಕಣಿವೆ ಒಳಗೆ ಉಗಮಗೊಳ್ಳುವಂತಹ ಈ ನದಿ ಚಿನಾಬ್ ನದಿಯ ದಕ್ಷಿಣದಲ್ಲಿ ಹಾದು ಎಸ್ ಪಾಕಿಸ್ತಾನದ ಇದು ರಂಗಪುರ್, ಐ ಆಮ್ ಸಾರಿ, ಇಲ್ಲಿ ಸ್ವಲ್ಪ ಒಂದು ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ಪಾಕಿಸ್ತಾನದ ರಂಗಪುರ್ ಎಂಬಲ್ಲಿ ಈ ಜಿನಾಬ್ ನದಿಯನ್ನ ಸೇರ್ಕೊಳ್ಳುವಂತಹ ನದಿ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ರಾವಿ ನದಿ. ಬಟ್ ಇಲ್ಲಿ ಟ್ರಿಮ್ಮು ಎನ್ನುವಂತಹ ಪ್ರದೇಶ ಬರ್ತದೆ. ಯಾವುದು ಸರ್? ಟ್ರಿಮ್ಮು. ಈ ಟ್ರಿಮ್ಮುವಿನ ಬಳಿ ಈ ಚಿನಾಬ್ ನದಿಯನ್ನ ಸೇರುವಂತಹ ನದಿ ಯಾವುದಂದ್ರೆ ದಟ್ ಈಸ್ ಜೀಲಂ. ಈ ರಂಗಪುರ್ ಬಳಿ ಸೇರುವಂತಹ ನದಿ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ರಾವಿ ಅಂತ ಹೇಳಿ. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿ, ಸ್ವಲ್ಪ ಗೊಂದಲ ಆಯ್ತು, ಗಮನದಲ್ಲಿ ಇಟ್ಕೊಳ್ಳಿ. ಟ್ರಿಮ್ಮುವಿನ ಬಳಿ ಸೇರುವಂತಹ ನದಿ ಯಾವುದು? ಜೀಲಂ. ಅದಾದ್ಮೇಲೆ ಚಿನಾಬ್ ನದಿಯನ್ನ ರಂಗಪುರ್ ಬಳಿ ಸೇರುವಂತಹ ನದಿ ಯಾವುದಪ್ಪ ಅಂದ್ರೆ ದಟ್ ಈಸ್ ರಾವಿ. ಯಾವುದು ಸರ್? ರಾವಿ. ರಾವಿ ನದಿಯ ಉಗಮ ಸ್ಥಾನಪ್ಪ ಅಂತಂದ್ರೆ ಇದು ಎಲ್ಲಿ ಉಗಮಗೊಳ್ತದಪ್ಪ ಅಂತಂದ್ರೆ ಇದು ಬಾರಾಲಾಚಲ ಕಣಿವೆ. ಇದು ಎಲ್ಲಿ ಉಗಮಗೊಳ್ಳೋದಪ್ಪ ಅಂತಂದ್ರೆ ಕುಲು ಕಣಿವೆ ಒಳಗೆ, ಲಾಹುಲ್ ಮತ್ತು ಸ್ಪಿತಿ. ಎಕ್ಸಲೆಂಟ್. ಇದು ಎಲ್ಲಿಪ್ಪ ಅಂತಂದ್ರೆ ಕುಲು ಕಣಿವೆ ಒಳಗೆ ಉಗಮಗೊಳ್ತದೆ. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಯಾವ ಕಣಿವೆಯಲ್ಲಿ? ಕುಲು ಕಣಿವೆಯಲ್ಲಿ ಉಗಮಗೊಳ್ಳುವ ನದಿ ಯಾವುದಂದ್ರೆ ರಾವಿ ನದಿ. ಈ ರಾವಿ ನದಿ ತಾನು ಹರಿಯುವ ಸಂದರ್ಭದೊಳಗ ಪಾಕಿಸ್ತಾನದೊಳಗ ಒಂದು ಪ್ರಮುಖ ನಗರದ ಮೂಲಕ ಹಾದು ಬರ್ತದೆ. ದಟ್ ಈಸ್ ಲಾಹೋರ್. ಯಾವುದು ಸರ್? ಲಾಹೋರ್. ಈ ಲಾಹೋರ್ ನಲ್ಲಿ ಮೊದಲು ಅತಿ ಹೆಚ್ಚು ಹಿಂದೂಗಳಿದ್ದಂತಹ ಸ್ಥಳ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಅಲ್ಲಿಯೂ ಕೂಡ ಸಾಕಷ್ಟು ಹಿಂದೂ ದೇವಾಲಯಗಳು ಕೂಡ ಲಾಹೋರ್ ಭಾಗದೊಳಗೆ ಕಂಡು ಬರ್ತಕ್ಕಂಥದ್ದು. ಈ ಒಂದಿಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ದೆನ್ ಈ ರಾವಿ ನದಿಯ ದಂಡೆಯ ಮೇಲಿರುವ ಪ್ರಮುಖ ನಗರ ಅಂದ್ರೆ ದಟ್ ಈಸ್ ಲಾಹೋರ್. ಈ ರಾವಿ ನದಿಯು ಕೂಡ ಹೋಗಿ ಯಾವ ನದಿಯನ್ನು ಸೇರ್ಕೊಳ್ತದಪ್ಪ ಅಂತಂದ್ರೆ ಅದು ಕೂಡ ಈ ಚಿನಾಬ್ ನದಿಯನ್ನ ಸೇರ್ಕೊಳ್ತಕ್ಕಂಥದ್ದು. ಇದಾದ್ಮೇಲೆ ಇನ್ನೊಂದು ಪ್ರಮುಖ ನದಿ ಬರ್ತದೆ. ದಟ್ ಈಸ್, ಇದಂತೂ ತೀರಾ ಅತ್ಯಂತ ಉದ್ದವಾದಂತಹ ಉಪನದಿ. ಇದು ಕೂಡ ತೀರಾ ಅತ್ಯಂತ ಉದ್ದವಾದ ಉಪನದಿ. ಈ ನದಿಯು ಈ ಟಿಬೇಟ್ನ ಈ ಮೇಲ್ಭಾಗದಾಗ ಟಿಬೇಟ್ನ ರಾಕಸ್ ಸರೋವರ ಎಂಬಲ್ಲಿ ಉಗಮಗೊಂಡು ಆ ಮೂಲಕ ಇದು ಅತ್ಯಂತ ಉದ್ದವಾಗಿ ಹಾದು ಬರ್ತದೆ. ಅತ್ಯಂತ ಉದ್ದವಾಗಿ ಹಾದು ಬಂದು ಆ ನಂತರ ಈ ನದಿಯು ಕೂಡ ಏನಾಗುತ್ತಪ್ಪ ಅಂದ್ರೆ ಚಿನಾಬ್ ನದಿಯನ್ನ ಸೇರ್ಕೊಳ್ತದೆ.
ಯಾವುದು ಈ ನದಿಯು ಕೂಡ. ಇದು ಯಾವ ನದಿ ಅಂತ ಬಂದಾಗ ಚಿನಾಬ್ ನದಿಯನ್ನು ಸೇರ್ಕೊಳ್ಳುವಂತಹ ಈ ನದಿ ಅಂದ್ರೆ ಇದಕ್ಕೆ ನಾವೇನಂತ ಕರೀತೇವೆ, ಸಟ್ಲಜ್ ಅಂತ ಕರೀತೇವೆ. ಸಟ್ಲಜ್ ಅಥವಾ ಸತ್ಲಜ್ ಅಂತ ಕರೀತೇವೆ. ಸಟ್ಲಜ್ ನದಿ ಎಲ್ಲಿ ಉಗಮಗೊಳ್ತದೆ ಅಂತ ಬಂದಾಗ ಇದನ್ನ ನಾವು ರಾಕಸ್ ಸರೋವರ ಅಥವಾ ರಾಕ್ ಸರೋವರ ಅಂತ ಕರೀತಾರೆ. ಸಟ್ಲಜ್ ನದಿಯ ಉಗಮ ಸ್ಥಾನ ಎಲ್ಲಿಪ್ಪ ಅಂತಂದ್ರೆ ರಾಕಸ್ ಸರೋವರ. ಈ ಸಟ್ಲಜ್ ನದಿಯನ್ನ ಟಿಬೇಟ್ ನೊಳಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಲಾಂಗ್ಕೇನ್ ಕಬಾಬ್ ಅಂತ ಕರೀತಾರೆ. ಲಾಂಗ್ಕೇನ್ ಕಂಬಾಬ್ ನೆನಪು, ಲಾಂಗ್ಕೇನ್ ಕಂಬಾಬ್ ಅಂತ ಕರೀತವೆ. ಸಿಂಧೂ ನದಿಯನ್ನ ಸಿಂಗೆ ಕಂಬಾಬ್ ಅಂತ ಕರೆದ್ರೆ ಸಟ್ಲಜ್ ನದಿಯನ್ನ ಟಿಬೇಟ್ ನೊಳಗೆ ಏನಂತ ಕರೀತಾರೆ, ಲಾಂಗ್ಕೇನ್ ಕಂಬಾಬ್ ಅಂತ ಕರೀತಾರೆ. ಇವು ಗೊತ್ತಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಸಟ್ಲಜ್ ನದಿ ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ ಅಂತ ಕರೀತವೆ. ಭಾರತದೊಳಗ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳ ಮೂಲಕ ಹಾದು ಹೋಗ್ಬೇಕಾದ್ರೆ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳ ಗಡಿ ಭಾಗದೊಳಗ 2 ಜಲಾಶಯಗಳನ್ನು ನಿರ್ಮಾಣ ಮಾಡಲಾಗ್ಯದ. ಒಂದು ಬಾಕ್ರಾ, ಇನ್ನೊಂದು ನಂಗಲ್ ಅಂತ ಹೇಳಿ. ಒಂದು ಬಾಕ್ರಾ, ಇನ್ನೊಂದು ನಂಗಲ್ ಅಂತ ಹೇಳಿ. ಬಾಕ್ರಾ ಜಲಾಶಯ ಇದು ಹಿಮಾಚಲ ಪ್ರದೇಶದ ಬಿಸಲ್ಪುರ್ ಎಂಬಲ್ಲಿ ಆದ್ರೆ ನಂಗಲ್ ಜಲಾಶಯ ಪಂಜಾಬ್ನ ರೂಪಾರ್ ಎಂಬಲ್ಲಿ ನಿರ್ಮಾಣಗೊಂಡಿರತಕ್ಕಂಥದ್ದು. ಅವೆರಡೂ ಸೇರಿ ಬಾಕ್ರಾ ನಂಗಲ್ ಜಲಾಶಯ ಆಗಿದೆ. ಇಸ್ ಕ್ಲಿಯರ್? ಇದು ಸಿಂಧೂ ನದಿ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದಾದ್ರೆ ಈ ಸಿಂಧೂ ನದಿಗೆ ಅಥವಾ ಸಟ್ಲಜ್ ನದಿಗೆ ಇದಕ್ಕಿಂತ ಉತ್ತರದಲ್ಲಿ ಒಂದು ನದಿ ಬಂದು ಸೇರ್ಕೊಳ್ತದೆ. ಇದಕ್ಕಿಂತ ಉತ್ತರದೊಳಗ ಒಂದು ಪ್ರಮುಖವಾದಂತಹ ನದಿ ಬಂದು ಸೇರ್ಕೊಳ್ತದೆ. ದಟ್ ಈಸ್ ಬಿಯಾಸ್ ಅಂತ ಹೇಳಿ. ಯಾವುದು ಸರ್? ಬಿಯಾಸ್. ಈ ಬಿಯಾಸ್ ನದಿ ಏನಾಗ್ತದೆ, ಇವುಗಳ ಎರಡುಗಳ ನದಿಗಳ ಮಧ್ಯೆ ಹಾದು ಬಂದು ಪಂಜಾಬ್ನ ಹರಿಕೆ ಪಟಾಣ್ ಎಂಬಲ್ಲಿ ನೆನಪಿ. ಎಲ್ಲಿ ಸರ್? ಪಂಜಾಬ್ನ ಹರಿಕೆ ಪಟಾಣ್. ಈ ಹೆಸರು ನೆನಪಿಟ್ಕೊಳ್ಳಿ. ಹರಿಕೆ ಪಟಾಣ್ ಉತ್ತರ ಬರೋ ಹಾಗೆ ಈಗ ಆಲ್ರೆಡಿ ಪ್ರಶ್ನೆ ಕೇಳಿದ್ದಾನೆ. ಯಾವುದು ಸರ್? ಹರಿಕೆ ಪಟಾಣ್. ಎಸ್, ಹರಿಕೆ ಪಟಾಣ್. ಈ ಹೆಸರು ನೆನಪಿಟ್ಕೊಳ್ಳಿಕ್ ಸಾಧ್ಯ ಆಗಿರಲಿ. ಹರಿಕೆ ಪಠಾಣ್. ಯಾಕೆ ಇದು ಹರಿಕೆ ಪಠಾಣ್ ಹೆಸರನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ ಈ ನದಿ ಯಾವುದು? ಎಸ್, ದಿಸ್ ಈಸ್ ಬಿಯಾಸ್. ಎಸ್ ಸರ್, ದಿಸ್ ಈಸ್ ಬಿಯಾಸ್. ಬಿಯಾಸ್ ನದಿಯ ಉಗಮ ಸ್ಥಾನ ಬಿಯಾಸ್ ಖುಂಡ್ ಅಂತ ಬರ್ತದೆ. ಬಿಯಾಸ್ ನದಿಯ ಉಗಮ ಸ್ಥಾನ ಬಿಯಾಸ್ ಖುಂಡ್. ಕ್ಲಿಯರ್? ಬಿಯಾಸ್ ಖುಂಡ್ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಇದು ಬಿಯಾಸ್ ನದಿ ಯಾವ ನದಿಯನ್ನು ಸೇರ್ಕೊಳ್ತದಪ್ಪ ಅಂತಂದ್ರೆ ಸಟ್ಲಜ್ ನದಿಯನ್ನು ಸೇರ್ಕೊಳ್ತದೆ. ಎಲ್ಲಿ ಅಂದ್ರೆ ಹರಿಕೆ ಪಟಾಣ್ ಬಳಿ. ಹರಿಕೆ ಪಟಾಣ್ ಹೆಸರು ಯಾಕೆ ನೆನ್ಪಿಟ್ಕೋಬೇಕು ಅಂತಂದ್ರೆ ಈ ಬಿಯಾಸ್ ನದಿ ಏನು ಸಟ್ಲಜ್ ನದಿಯನ್ನ ಸೇರುವ ಸ್ವಲ್ಪ ಭಾಗದಲ್ಲಿ ಹರಿಕೆ ಪಟಾಣ್ ಬಳಿ ಒಂದು ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿಯ ಡ್ಯಾಮ್ ನಿಂದ ಇಂದಿರಾ ಕಾಲುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ಪ್ರಶ್ನೆ ಕೇಳಿದ್ದಾರೆ. ಪಂಜಾಬ್ನ ಯಾವ ಭಾಗದಲ್ಲಿ ಇಂದಿರಾ ಕಾಲುವೆಗೆ ನಾವು ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಕೇಳ್ತಾನೆ. ಪಂಜಾಬ್ ನಲ್ಲಿ ಸಟ್ಲಜ್ ನದಿಗೆ ಹರಿಕೆ ಪಟಾಣ್ ಬಳಿ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದ್ದು ಅಲ್ಲಿಂದ ಸಿಂಧೂ ನದಿ ಏನಾಗ್ತದೆ, ಇಂದಿರಾ ಕಾಲುವೆ ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಹಾಗೆ ಹಾದು ಬರ್ತಕ್ಕಂಥದ್ದು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇಸ್ ದ ಕ್ಲಿಯರ್? ಸೊ ಉತ್ತರದಿಂದ ದಕ್ಷಿಣಕ್ಕೆ ಇಲ್ಲಿ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಸಿಂಧೂ ನದಿಯ ಎಡದಂಡೆಯ ಉಪನದಿಗಳು ಅಂತ ಬಂದಾಗ ಫಸ್ಟ್ ಝೀಲಂ, ಎರಡನೇದು ಚಿನಾಬ್, ಮೂರನೇದು ರಾವಿ, ನಾಲ್ಕನೇದು ಬಿಯಾಸ್, ಐದನೇದು ಸಟ್ಲಜ್. ಇಸ್ ದ ಕ್ಲಿಯರ್? 2022ರ IAS ಫಿಲಿಮ್ಸ್ ನೊಳಗೆ ಕೇಳಿದ ಪ್ರಶ್ನೆ, ಹೋದ ವರ್ಷದ IAS ಫಿಲಿಮ್ಸ್ ನ ಕೇಳಿದಂತ ಪ್ರಶ್ನೆ ಅಲ್ಲ, 2021ರ IAS ಫಿಲಿಮ್ಸ್ ನೊಳಗೆ ಕೇಳಿದ ಪ್ರಶ್ನೆ ಅಂದ್ರೆ ಹೋದ ವರ್ಷದ ಕೇಳಿದ ಪ್ರಶ್ನೆ ಏನಿತ್ತಂದ್ರೆ ಸಿಂಧೂ ನದಿಯ ಅತ್ಯಂತ ದೊಡ್ಡದಾದ ಉಪನದಿ ಅಂತ ಕೇಳಿದಾನೆ. ಸೊ ಅತ್ಯಂತ ದೊಡ್ಡ ಉಪನದಿ ಅಂತ ಬಂದಾಗ ನಾವು ನೀವು ಇವತ್ತಿಗೂ ಕೂಡ ಚರ್ಚೆ ಮಾಡಿದ ಯಾವ್ದಪ್ಪ ಅಂತಂದ್ರೆ ಸಟ್ಲಜ್ ನದಿಯನ್ನ. ಸಟ್ಲಜ್ ನದಿ ಇದು ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ. ಆದ್ರೆ ಈ ಪ್ರಮುಖ 4 ನದಿಗಳು ಹೋಗಿ ಸೇರೋದು ಯಾವ ನದಿಗೆಪ್ಪ ಅಂತಂದ್ರೆ ಚಿನಾಬ್ ನದಿಗೆ. ಚಿನಾಬ್ ಈಸ್ ಎ ಬಿಗ್ಗೆಸ್ಟ್ ಟ್ರಿಬ್ಯುನಲ್ ಆಫ್ ಸಿಂಧು ಬೈ ದ ವ್ಯಾಲ್ಯೂಮ್ ಅಂತ ಹೇಳಿ. ಓಕೆ, ಬೈ ದ ವ್ಯಾಲ್ಯೂಮ್ ಅಂತಂದ್ರೆ ನೀರಿನ ಸಾಮರ್ಥ್ಯದ ಆಧಾರದ ಮೇಲೆ ಸಿಂಧೂ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂದ್ರೆ ಚಿನಾಬ್. ಇಸ್ ದ ಕ್ಲಿಯರ್? ಈ ಚಿನಾಬ್ ನದಿಗೆ ಮೇಲ್ಭಾಗದಲ್ಲಿ ಝೀಲಂ, ಕೆಳಭಾಗದಲ್ಲಿ ರಾವಿ, ಆಮೇಲೆ ಈ ಸಟ್ಲಜ್ ನದಿಗಳು 3 ನದಿಗಳು ಸೇರ್ಕೊಳ್ತವೆ. ಈ ಸಟ್ಲಜ್ ನದಿಗೆ ಒಂದು ಸೇರುವ ಉಪನದಿ ಯಾವುದು ಅಂತಂದ್ರೆ ದಟ್ ಈಸ್ ಬಿಯಾಸ್ ಅಂತ ಹೇಳಿ. ಇವೆಲ್ಲವುಗಳು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ಇಸ್ ದ ಕ್ಲಿಯರ್ ಸರ್? ಇವುಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ನನ್ಗೆ ಪ್ರಶ್ನೆ ಕೇಳ್ತಾ ನೆಕ್ಸ್ಟ್, ಸಿಂಧೂ ನದಿಯನ್ನ ಎಡದಂಡೆಯಿಂದ ಬಂದು ಸೇರುವ ಉಪನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಗುರುತಿಸಿ ಅಂತ ಹೇಳಿ. ಓಕೆನಾ? ಸಿಂಧೂ ನದಿಯನ್ನ ಸೇರುವ ಅವುಗಳ ಉಪನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಗುರುತಿಸಿ ಅಂತ ಬಂದಾಗ ಫಸ್ಟ್ ಒನ್ ಝೀಲಂ,
ಸೆಕೆಂಡ್ ಚಿನಾಬ್, ಮೂರನೇದ್ದು ರಾವಿ, ನಾಲ್ಕನೇದು ಬಿಯಾಸ್, ಐದನೇದು ದೆನ್ ಸಟ್ಲರ್ಸ್ ಅಂತ ಹೇಳಿ ಇವುಗಳನ್ನ ಕ್ರಮವಾಗಿ ಗುರುತಿಸಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಇನ್ನ ಈ ಡಯಾಗ್ರಾಮ್ ಗಳನ್ನ ತುಂಬಾ ಚೆನ್ನಾಗಿ ನೀವು ತಿಳ್ಕೊಳ್ಳೋದಾದ್ರೆ ಒಂದಿಷ್ಟು ನೆನ್ಪಿಟ್ಕೊಳ್ಳಿ. ಇವುಗಳನ್ನ ನೀಟಾಗಿ ತಿಳ್ಕೊಳ್ಳೋದಾದ್ರೆ ಈ ಭಾಗದಲ್ಲಿ ಕಂಡು ಬರ್ತದ. ಎಸ್, ಇಲ್ಲಿದೆ. ಓಕೆ, ಫಸ್ಟ್ ಇದೇನಿದು ಇಂಡಸ್ ರಿವರ್. ಇಂಡಸ್ ಅಂತ ಹೆಸರು ಕೊಡ್ತಾರೆ ಏನಪ್ಪಾ ಅಂದ್ರೆ ಗ್ರೀಕರು. ಯಾಕಂದ್ರೆ ಅವ್ರಿಗೆ ಸಿಂಧು ಎನ್ನುವಂತಹ ನದಿ ಸಿಂಧು ನದಿ ಅಂತ ಕರೆಯಕ್ ಬರ್ತಾ ಇರ್ಲಿಲ್ಲ ಅವ್ರಿಗೆ. ಸಿಂಧು ಜನಾಂಗ ಅವ್ರು ಏನಂತಾರೆ ಇಂಡಸ್ ಜನಾಂಗ ಅಂತ ಕರೆದ್ರು. ಇಂಡಸ್ ಜನಾಂಗ ಇಂಡಿಯನ್ಸ್ ಆದ್ರು, ಇಂಡಿಯನ್ಸ್ ಇರೋದು ಇಂಡಿಯಾ ಆಯ್ತು. ಈ ಇಂಡಿಯಾ ಅಂತ ಹೆಸರು ಬರೋಕೆ ಕಾರಣ ಯಾವ್ದಪ್ಪ ಅಂದ್ರೆ ಸಿಂಧು ನದಿ ಅಂತಂದೇಳಿ. ಈ ಭಾರತಕ್ಕೆ ಇಂಡಿಯಾ ಅಂತ ಹೆಸರು ಬರೋ ಕಾರಣ ಸಿಂಧು ನದಿ. ಇದಕ್ಕೆ ಇಂಡಿಯಾ ಅಂತ ಗುರುತಿಸಿಕೊಟ್ಟವ್ರು ಯಾರಪ್ಪ ಅಂದ್ರೆ ಗ್ರೀಕರು. ಯಾಕಂದ್ರೆ ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳಲ್ಲಿ ಗ್ರೀಕ್ ನಾಗರಿಕತೆಯು ಕೂಡ ಒಂದಾಗಿತ್ತು ಎನ್ನುವ ಆಧಾರದ ಮೇಲೆ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದು ನೋಡ್ರಿ, ಮೊದಲನೇದು ಯಾವ್ದಪ್ಪ ಅಂತಂದ್ರೆ ದಿಸ್ ಈಸ್ ಜೀಲಂ. ಎಸ್ ಸರ್, ಅತ್ಯಂತ ಉತ್ತರದಲ್ಲೇ ಹಾದು ಬರ್ತದೆ ಜೀಲಂ. ಜೀಲಂ ಹೋಗಿ ಯಾವ್ದಕ್ಕೆ ಸೇರ್ಕೊಳ್ತಾ ಇದೆ? ಚಿನಾಬ್ ನದಿಗೆ ಸೇರ್ಕೊಳ್ತಾ ಇದೆ. ಕ್ಲಿಯರ್ ಸರ್? ಡನ್. ನೋಡ್ರಿ, ದಿಸ್ ಈಸ್ ಜೀಲಂ. ಜೀಲಂ ಯಾವ ನದಿಗೆ ಸೇರ್ಕೊಳ್ತಾ ಇದೆ? ಚಿನಾಬ್. ಚಿನಾಬ್ ಈಸ್ ವೆರಿ ಇಂಪಾರ್ಟೆಂಟ್ ರಿವರ್ ಇದೆ. ಓಕೆ, ಚಿನಾಬ್. ಈ ಚಿನಾಬ್ ನದಿ ಏನಾಗ್ತದೆ? ಇಂಡಸ್ ನದಿಗೆ ಸೇರ್ಕೊಳ್ತಾ ಇದೆ. ಅದಾದ್ಮೇಲೆ ಇದಂತೂ ರಾವಿ ನದಿ ಬಂದು ಕೂಡ ಏನಾಗ್ತದೆ? ಚಿನಾಬ್ ಅನ್ನ ಸೇರ್ತಾ ಇದೆ. ರಾವಿ ನದಿ ಬಂದು ಯಾವ್ದು ಸೇರ್ತಾ ಇದೆ? ರಾವಿ. ಇದು ಕೂಡ ರಾವಿ ಬಂದು ಚಿನಾಬ್ ಅನ್ನ ಸೇರ್ತಾ ಇದೆ. ಅದಾದ್ಮೇಲೆ ಸಟ್ಲಸ್ ನದಿ. ಯಾವುದು ಸರ್? ಸಟ್ಲಸ್ ನದಿ. ಈ ಸಟ್ಲಸ್ ನದಿಯು ಕೂಡ ಫೈನಲಿ ಬಂದು ಯಾವ್ದಕ್ಕೆ ಸೇರ್ಕೊಳ್ತಾ ಇದೆಪ್ಪ ಅಂತ ಬಂದಾಗ ನೆನಪಲ್ಲಿ ನೋಡ್ರಿ, ಇದು ಕೂಡ ಹೋಗಿ ಯಾವ್ದಕ್ಕೆ ಸೇರ್ಕೊಳ್ತಾ ಇದೆ? ಚಿನಾಬ್ ನದಿಗೆ ಸೇರ್ಕೊಳ್ತಾ ಇದೆ. ನೆನಪಿರ್ಲಿ, ಈ ಚಿನಾಬ್ ನದಿಯನ್ನ ಸೇರುವ ಈ ಭೌಗೋಳಿಕ ಪ್ರದೇಶ ಇತ್ತು. ಇನ್ನು ಸ್ವಲ್ಪ ಇದನ್ನ ಗ್ಯಾಪ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ಲಿ. ಸ್ವಲ್ಪ ಇಲ್ಲಿ ಗಮನಿಸ್ರಿ ಇದನ್ನ. ಈ ಗ್ಯಾಪ್ ಇದೆ ಹೌದಾ? ಫೈನಲಿ ಸಟ್ಲಸ್ ನದಿ ಸೇರಿದ ಮೇಲೆ, ಯಾವ ನದಿಗೆ? ಚಿನಾಬ್ ನದಿಗೆ ಸೇರಿದ ಮೇಲೆ ಇಲ್ಲೊಂದು ಗ್ಯಾಪ್ ಬರ್ತದ. ಈ ಗ್ಯಾಪ್ ಏನಪ್ಪ ಅಂದ್ರೆ ಚಿನಾಬ್ ನದಿ ಮತ್ತು ಸಿಂಧು ನದಿಯನ್ನು ಸೇರುವಂತಹ ಈ ಗ್ಯಾಪ್ ಅನ್ನ ಪಾಕಿಸ್ತಾನದೊಳಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಇದನ್ನ ಪಂಚ್ನದ್ ಅಂತ ಕರೀತಾರೆ. ನೆನಪಲ್ಲಿ, ಯಾವ ನದ್? ಪಂಚ್ನದ್ ಅಂತ ಕರೀತಾರೆ. ಈ ಪಂಚ್ನದ್ ಪ್ರದೇಶ ಮುಂದೆ ಪಂಜಾಬ್ ಆಗಿ ಪರಿವರ್ತನೆಗೊಂಡದ. ಈ ಪಂಜಾಬ್ ಅರ್ಧ ಭಾಗ ಪಾಕಿಸ್ತಾನದಲ್ಲದ, ಅರ್ಧ ಭಾಗ ಭಾರತದೊಳಗಿರ್ತಕ್ಕಂಥದ್ದು. ಇಸ್ ದ ಕ್ಲಿಯರ್? ಈ ಸಟ್ಲಸ್ ನದಿ ಚಿನಾಬ್ ನದಿಯನ್ನ ಸೇರುವ ಸ್ಥಳ ಯಾವ್ದಪ್ಪ ಅಂದ್ರೆ ಪಂಚ್ನದ್ ಎಂಬಲ್ಲಿ. ಎಸ್, ಸಟ್ಲಸ್ ನದಿ ಪಂಚ್ನದ್ ಎಂಬಲ್ಲಿ ಏನಾಗ್ತದಪ್ಪ ಅಂದ್ರೆ ಚಿನಾಬ್ ನದಿಯನ್ನ ಸೇರ್ಕೊಳ್ತಕ್ಕಂಥದ್ದು. ಈ ಒಂದು ಅಂಶವನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಇನ್ನ ಜೀಲಂ ನದಿ ಇದು ಎಲ್ಲಿ ಸೇರ್ಕೊಳ್ತದಪ್ಪ ಅಂತಂದ್ರೆ ಇದು ಶೇಷನಾಗ್ ಎಂಬಲ್ಲಿ ಉಗಮಗೊಳ್ತದೆ. ಇನ್ನ ಚಿನಾಬ್ ನದಿಯನ್ನ ಇಲ್ಲೊಂದಿಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಚಿನಾಬ್ ನದಿಯನ್ನ ಇದನ್ನ ಸಂಸ್ಕೃತದೊಳಗ ಅಸಿಕಿನ್ ಅಂತ ಕರೀತಾರೆ. ಈ ಒಂದು ಪದ ನೆನ್ಪಿಟ್ಕೊಳ್ಳಿ ಸಾಧ್ಯ ಆಗಿ. ಯಾವುದು? ಚಿನಾಬ್ ನದಿಯನ್ನ ಸಂಸ್ಕೃತದೊಳಗೆ ಏನಂತ ಕರೀತಕ್ಕಂಥದ್ದು? ಅಸಿಕಿನ್ ಅಂತ ಕರೀತಾರೆ. ಇನ್ನ ಇದು ನದಿ ಇದೆ ನೋಡ್ರಿ, ಯಾವುದು? ರಾವಿ ನದಿ. ರಾವಿ ನದಿಯನ್ನ ಸಂಸ್ಕೃತದೊಳಗ ಐರಾವತಿ ಅಂತ ಕರೀತಾರೆ. ಏನ್ ಹೇಳಿ? ಐರಾವತಿ ಅಂತಂದ್ರೆ ಕರೀತಾರೆ. ದೆನ್ ಇದು ಇದೆ ನೋಡ್ರಿ, ಬಿಯಾಸ್. ಬಿಯಾಸ್ ನದಿಯನ್ನ ಸಂಸ್ಕೃತದೊಳಗ ವಿಪಾಸ್ ಅಥವಾ ವಿಯಾಸ್ ಅಂತ ಕರೀತಾರೆ. ವಿಪಾಸ್ ಅಥವಾ ವಿಯಾಸ್ ಅಂತ ಕರೀತಾರೆ. ಈ ಒಂದಿಷ್ಟು ಅಂಶಗಳು ನೆನ್ಪಿಟ್ಕೊಳ್ಬೇಕು. ಚಿನಾಬನ್ನ ಅಸಿಕಿನ್, ರಾವಿಯನ್ನ ಐರಾವತಿ, ಬಿಯಾಸ್ ಅನ್ನ ವಿಪಾಸ್ ಅಥವಾ ವಿಯಾಸ್ ಅಂತ ಕರೀತಾರೆ. ವಿಪಾಸ್ ಅಥವಾ ವಿಯಾಸ್. ವಿಪಾಸ್ ಅಥವಾ ವಿಯಾಸ್ ಅಂತೇಳಿ ಕರೀತಕ್ಕಂಥದ್ದು. ಇಸ್ ದ ಕ್ಲಿಯರ್? ಐ ಥಿಂಕ್ ಇಷ್ಟೊಂದು ಇನ್ಫಾರ್ಮೇಶನ್ ನಿಮಗೆ ಸಾಕು ಅಂತ ನನ್ನ ಭಾವನೆ. ಸೊ ಸುದೀರ್ಘವಾಗಿ ನಾವು ಸಿಂಧೂ ನದಿ ವ್ಯವಸ್ಥೆ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿರ್ತಕ್ಕಂಥದ್ದು. ಸಿಂಧೂ ನದಿಗೆ ಅಥವಾ ಸಿಂಧೂ ನದಿಯನ್ನು ಸೇರುವಂತಹ ಉಪನದಿಗಳಲ್ಲಿ ಯಾವ್ಯಾವ ನದಿಗಳಿಗೆ, ಆನಂತರ ಎಷ್ಟೋ ಹುಡುಗರು ಪ್ರಶ್ನೆ ಮಾಡ್ತಿರ್ತಾರೆ, ಸರ್ ಸಟ್ಲಾಸ್ ನದಿಗೆ ಏನಂತ ಕರೀತಾರೆ, ಜೀಲಂ ನದಿಗೆ ಏನಂತ ಕರೀತಾರೆ. ಇಲ್ಲ, ಅವುಗಳ ಬಗ್ಗೆ ಮಾಹಿತಿ ಎಲ್ಲಿಯೂ ಉಲ್ಲೇಖ ಇಲ್ಲ. ಹಾಗಾಗಿ ಇವುಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿ. ಅದಾದ್ಮೇಲೆ ಫ್ರೆಂಡ್ಸ್, ಇನ್ನ ಜೀಲಂ ನದಿ ಇನ್ನ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಸಿಂಧೂ ನದಿ ಒಪ್ಪಂದ ಆಗ್ತದೆ. ಯಾವ ನದಿ ಒಪ್ಪಂದ? ಸಿಂಧೂ ನದಿ ಒಪ್ಪಂದ ಅಂತ ಹೇಳಿ. ಈ ಸಿಂಧೂ ನದಿ ಒಪ್ಪಂದದ ಪ್ರಕಾರ
ಈ ಮೊದಲ 3 ನದಿಗಳು ಏನಾಗ್ತವೆ ಪಾಕಿಸ್ತಾನಕ್ಕೆ ಸೇರ್ತವೆ, ಆ ನಂತರ ಉಳಿದ 3 ನದಿಗಳು ಏನಾಗ್ತವೆ ಭಾರತಕ್ಕೆ ಸೇರ್ಪಡೆಗೊಳ್ತವೆ. ಮೊದಲ 3 ನದಿಗಳು ಅಂದ್ರೆ ಸಿಂಧು, ಜೀಲಂ, ಆಮೇಲೆ ಚಿನಾಬ್ ನದಿಗಳು SJC. ಈ SJC ಸಿಂಧು, ಜೀಲಂ ಮತ್ತು ಚಿನಾಬ್ ನದಿಗಳು ಪಾಕಿಸ್ತಾನಕ್ಕೆ ಸೇರ್ಪಡೆ ಕೊಟ್ರೆ, ಪಾಕಿಸ್ತಾನದ ವ್ಯಾಪ್ತಿಗೆ ಸೇರ್ಪಡೆಗೊಂಡಂತಹ ನದಿಗಳು ಅಂತಂದ್ರೆ ಸಿಂಧು, ಜೀಲಂ ಮತ್ತು ಚಿನಾಬ್ ನದಿಗಳ ನೀರನ್ನ ಯಾರಿಗೆ ಬಳಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಂದ್ರೆ ಪಾಕಿಸ್ತಾನಕ್ಕೆ ಅವಕಾಶ ಮಾಡಿಕೊಟ್ರೆ, ಇನ್ನ ಭಾರತದಲ್ಲಿ ಈ ನದಿ ಒಪ್ಪಂದದ ಪ್ರಕಾರ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇದ್ದಿದ್ದು ನದಿ ನೀರನ್ನಪ್ಪ ಅಂತಂದ್ರೆ ಈ 3 ನದಿಗಳಿಂದ ಕೆಳಗಡೆ ಫಸ್ಟ್ ರಾವಿ, ಕ್ಲಿಯರ್, ರಾವಿಯ ಕೆಳಗಡೆ ಇರ್ತಕ್ಕಂಥದ್ದು ಬಿಯಾಸ್, ರಾವಿ, ಬಿಯಾಸ್ ಮತ್ತು ಸಟ್ಲಜ್ ನದಿಯ ನೀರನ್ನ ಭಾರತದಲ್ಲಿ ಬಳಕೆ ಮಾಡ್ಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು 3 ನದಿಗಳು. ಅವ್ರಿಗೋದ್ವು 3 ನದಿಗಳು ನಮ್ಮಲ್ಲಿ ಉಳ್ಕೊಂಡು, ದಟ್ ಈಸ್ ಸಿಂಧು ಟ್ರೀಟಿ ಅಥವಾ ಸಿಂಧು ರಿವರ್ ಟ್ರೀಟಿ ಅಥವಾ ಸಿಂಧು ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ RBS ಇಸ್ ನಥಿಂಗ್ ಬಟ್ ರಾವಿ, ಬಿಯಾಸ್ ಮತ್ತು ಸಟ್ಲಜ್ಗಳು ಭಾರತದಲ್ಲಿ, ಸಿಂಧು, ಜೀಲಂ ಮತ್ತು ಚಿನಾಬ್ ನದಿಗಳು ಪಾಕಿಸ್ತಾನಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇಸ್ ದ ಕ್ಲಿಯರ್? ಇನ್ನ ಇವುಗಳ ಆಧಾರದ ಮೇಲೆ ಇಲ್ಲೊಂದು ನದಿ ವ್ಯವಸ್ಥೆ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಇವುಗಳ ಬಗ್ಗೆ ಎಷ್ಟು ತಿಳ್ಕೊಳ್ತಾ ಹೋದ್ರೂ ಕೂಡ ವಿಷಯಾಂಶ ಇನ್ನು ಕಡಿಮೆನೆ ಅಂತ ಅನ್ಸುತ್ತೆ. ಗಮನಿಸ್ರಿ, ಈ ನದಿಗಳಿಗೆ ಸಿಂಧು ನದಿಯ ಎಡದಂಡೆ ಉಪನದಿಗಳನ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತಾನೆ. ಸಿಂಧು ನದಿಯನ್ನ ಸೇರುವ ಉಪನದಿಗಳಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಜಲಾನಯನ ವ್ಯಾಪ್ತಿಯನ್ನು ಹೊಂದಿರುವ ನದಿ ಅಂತ ಕೇಳ್ತಾನೆ, ದಟ್ ಈಸ್ ಬಿಯಾಸ್. ಸಿಂಧು ನದಿಯನ್ನ ಸೇರುವ ಎಡದಂಡೆ ಉಪನದಿಗಳಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಜಲಾನಯನ ವ್ಯಾಪ್ತಿಯನ್ನು ಹೊಂದಿರುವ ನದಿ ಅಂತ ಕೇಳ್ತಾನೆ, ದಟ್ ಈಸ್ ಬಿಯಾಸ್. ಅದಾದ್ಮೇಲೆ ಸಿಂಧು ನದಿಯನ್ನು ಸೇರುವ ಉಪನದಿಗಳಲ್ಲಿ ಭಾರತದಿಂದ ಹೊರಗಡೆ ಉಗಮಗೊಳ್ಳುವ ಎಡದಂಡೆ ಉಪನದಿ ಅಂತ ಕೇಳ್ತಾನೆ, ದಟ್ ಈಸ್ ಸಟ್ಲಸ್. ಇಸ್ ದ ಕ್ಲಿಯರ್? ಭಾರತದಿಂದ ಹೊರಗಡೆ ಉಗಮಗೊಳ್ಳುವ ನದಿ ಸಟ್ಲಸ್, ಕೇವಲ ಭಾರತದಲ್ಲಿಯೇ ಜಲಾನಯನ ವ್ಯಾಪ್ತಿಯನ್ನು ಹೊಂದಿರುವ ನದಿ ಬಿಯಾಸ್. ಕ್ರಮವಾಗಿ ಅಂತ ಕೇಳಿದಾಗ ಜೀಲಂ, ಚಿನಾಬ್, ರಾವಿ, ಬಿಯಾಸ್ ಅಂಡ್ ಸಟ್ಲಸ್. ಇಸ್ ದ ಕ್ಲಿಯರ್? ಈ ಚಿನಾಬ್ ನೋಡ್ರಿ, ಈ ಪ್ರದೇಶ ಏನೈತಲ್ಲ ಭಾರತದಲ್ಲಿ ಬಳಕೆ ಇದ್ದು, ಇದನ್ನು ದೋಹಾಬಾಗ್ಯದ, ಇದನ್ನು ದೋಹಾಬಾಗ್ಯದ, ಮೇಲೆ ಇರೋದು ರಾವಿ, ಕೆಳಗಿರೋದು ಬಿಯಾಸ್, ಇದನ್ನ ಬಾರಿ ದೋಹಾಬ್ ಅಂತ ಕರೀತವೆ. ಮೇಲೆ ಇರೋದು ಬಿಯಾಸ್, ಕೆಳಗಿರೋದು ಸಟ್ಲಸ್, ಇದನ್ನ ಬೀಸ್ತ್ ದೋಹಾಬ್ ಅಂತ ಕರೀತವೆ. ಭಾರತದಲ್ಲಿ ಇರುವ 2 ದೋಹಾಬ್ ಪ್ರದೇಶಗಳು ಸಿಂಧು ಜಲಾನಯನ ವ್ಯಾಪ್ತಿಯೊಳಗೆ ಅಂದ್ರೆ ಒಂದು ಬಾರಿ ದೋಹಾಬ್, ಇನ್ನೊಂದು ಬೀಸ್ತ್ ದೋಹಾಬ್. ಬಾರಿ ಈಸ್ ನಥಿಂಗ್ ಬಟ್ ರಾವಿ ಮತ್ತು ಬಿಯಾಸ್, ಬೀಸ್ತ್ ಇಸ್ ನಥಿಂಗ್ ಬಟ್ ಬಿಯಾಸ್ ಅಂಡ್ ಸಟ್ಲಸ್. ಇವುಗಳನ್ನು ಒಂದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇನ್ನ 1975 ಸಂದರ್ಭದಲ್ಲಿ ಇದು ಒಂದೀಗ ನೆನಪಿಟ್ಕೊಳ್ಳಿ. 1975 ಸಂದರ್ಭದೊಳಗೆ ಇಲ್ಲೇನಾಗ್ತದೆ, ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಅಂತ ಸ್ಟಾರ್ಟ್ ಆಗ್ತದೆ. ಯಾವುದು? ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಅಂತ ಹೇಳಿ, ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ. ಫ್ರೆಂಡ್ಸ್, ಈಗ ಜೀಲಂ ನದಿ ಒಪ್ಪಂದದ ಪ್ರಕಾರ ಯಾವ್ದಕ್ಕೆ ಸೇರ್ಪಡೆ ಆಗ್ತದೆ? ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗ್ತದೆ. ಆದ್ರೆ ಭಾರತ ಏನ್ ಮಾಡ್ತದೆ, 1975 ಈ ಜೀಲಂ ನದಿಯ ಉಪನದಿ ಬರ್ತದ ನೀಲಂ ಅಂತ ಹೇಳಿ, ನೀಲಂ ನದಿಗೊಂದು ಉಪನದಿ ಬರ್ತದ ಕಿಶನ್ ಗಂಗಾ ಅಂತ ಹೇಳಿ. ಇವು ಚಿತ್ರದಾಗ ನೋಡಿದಾಗ ಏನೋ ಅರ್ಥಂತ ಸಣ್ಣ ಬಿಡಪ್ಪ ಅಂತ ಅನ್ಸುತ್ತೆ. ಈ ನದಿಗಳು ಒಂದೊಂದು ಉಪನದಿಗಳು 2, 3 ತುಂಗಭದ್ರಾ ನದಿ ಸೇರಿದ್ರೆ ಎಷ್ಟು ನೀರಾಗಿರುತ್ತಲ್ಲ ಅಷ್ಟೊಂದು ದೊಡ್ಡ ಉಪನದಿಗಳು. ಓಕೆನಾ? ಪ್ರಾದೇಶಿಕವಾಗಿ ಹತ್ರ ಹೋಗಿ ನೋಡಿದವರಿಗೆ ಮಾತ್ರ ಅವುಗಳ ಗಾತ್ರ ಮತ್ತು ಅವುಗಳ ನೀರಿನ ವ್ಯಾಪ್ತಿ ಬಗ್ಗೆ ನಮಗೆ ಅರಿವಿರುತ್ತದೆ. ಸೊ ನೆನಪಿರಲಿ, ಈ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆಯನ್ನ ಭಾರತ ಕೈಗೊಳ್ತು. ಇದನ್ನ ಪಾಕಿಸ್ತಾನ ಅಬ್ಜೆಕ್ಟ್ ಮಾಡ್ತು. ಈ ಚಿನಾಬ್, ಜೀಲಂ ಮತ್ತು ಸಿಂಧು ನದಿಗಳು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟವ, ನೀವು ಈ ನದಿ ಒಪ್ಪಂದದ ವಿರುದ್ಧ ನೀವು ಜಲವಿದ್ಯುತ್ ಯೋಜನೆ ಕೈಗೊಂಡಿದ್ರಿ ಅಂತ ಹೇಳಿ ಇದೇನಾಗ್ತದೆ, ಅಂತಾರಾಷ್ಟ್ರೀಯ ವಿವಾದ ಆಗಿ ನ್ಯಾಯಾಲಯದೊಳಗ ಚರ್ಚೆ ಆಗ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಗ್ನೊಳಗ ಅವ್ರು ಅಲ್ಲಿ ತೀರ್ಮಾನ ಕೊಡ್ತಾರೆ, ನೋಡ್ರಪ್ಪ, ನಿಮ್ಮ ಒಪ್ಪಂದ ಆಗಿರೋದು ಸಿಂಧು, ಜೀಲಂ, ಚಿನಾಬ್ ನದಿಗಳ ನೀರನ್ನ ನೀರಾವರಿ ಸೌಲಭ್ಯಕ್ಕೆ ನಿಮ್ಗೆ ಬಿಟ್ಕೊಡ್ತಾ ಇದಾರೆ. ಅವರು ಒಂದೇ ಒಂದು ಹನಿ ನೀರನ್ನು ನೀರಾವರಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಅವರು ಜೀಲಂ ನದಿ ನೀರನ್ನ ಬಳಕೆ ಮಾಡ್ಕೊಂಡು ಹೊರಬಿಡೋದಕ್ಕಿಂತ ಮುಂಚೆ ವಿದ್ಯುತ್ ಅನ್ನು ತಯಾರು ಮಾಡ್ಕೊಳ್ತಾರೆ. ಆ ವಿದ್ಯುತ್ ತಯಾರು ಮಾಡ್ಕೊಂಡ್ಮೇಲೆ ಆ ನೀರು ಮತ್ತೆ ಪುನಃ ಪಾಕಿಸ್ತಾನಕ್ಕೆ ಹೋಗುತ್ತೆ. ಹೀಗಾಗಿ ಇದು ಭಾರತದ ಜಲವಿದ್ಯುತ್ ಯೋಜನೆಗೆ ಅವಕಾಶ ಇದೆ ಅಂತೇಳಿ ತೀರ್ಪು ಬರ್ತದ. ಅಲ್ಲಿಂದ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಆಗಿನ ಸಂದರ್ಭದೊಳಗೆ ವಿವಾದಕ್ಕೆ ಕಾರಣ ಆಗಿತ್ತು. ಇದನ್ನ ಆಧಾರವಾಗಿ ಇಟ್ಕೊಂಡು ಕೂಡ ನಿಮಗೆ ಪ್ರಶ್ನೆ ಕೇಳ್ತಾನೆ, ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ, ದಟ್ ಈಸ್ ಕಾಶ್ಮೀರ.
ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಯಾವ ನದಿಗೆ ಅಂತ ಪ್ರಶ್ನೆ ಕೇಳ್ತಾನೆ, ಜೀಲಂ ನದಿಗೆ ಅಂತೇಳಿ, ಅಥವಾ ಜೀಲಂ ನದಿಯ ಉಪನದಿಗೆ ಇರುವಂತಹ ಕಿಶನ್ ಗಂಗಾ ನದಿಗೆ ಅಂತೇಳಿ ಕೇಳುವಂತಹ ಸಾಧ್ಯತೆ ಇರ್ತದೆ. ಇಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಆದ್ಮೇಲೆ ಈ ವಿಷಯಾಂಶಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದು ಅತ್ಯಂತ ಸುದೀರ್ಘ ಅಂತ ಅನ್ಸಿರ್ಬೋದು, ಆದ್ರೆ ಯಾವ ವಿದ್ಯಾರ್ಥಿಯ ಮನಸ್ಥಿತಿ ಓದಿನ ಕಡೆ ಹೆಚ್ಚು ಆಸಕ್ತಿ ಇರ್ತದೋ, ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳುವಂತಹ ಮನಸ್ಥಿತಿ ಯಾರಿಗಿರ್ತದೋ ಅವರು ತುಂಬಾ ಚೆನ್ನಾಗಿ ಈ ತರಗತಿಯನ್ನ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ನನ್ನ ಆಶಯ ಅಂತ ಹೇಳ್ತಾ, ಮಿತ್ರರೇ ಇಲ್ಲಿಯವರೆಗೂ ಈ ವಿಡಿಯೋನ ಗಮನಿಸಿರುವಂತಹ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತುಂಬಾ ಸುದೀರ್ಘ ಅಂತ ಅನ್ಸಿರ್ಬೋದು, ಇದು ಸುದೀರ್ಘ ಅಲ್ಲ, ಇವತ್ತಿನ ವಿಷಯಗಳನ್ನ ಹೀಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಮುಂದಿನ ಎಕ್ಸಾಮ್ ನ ದೃಷ್ಟಿಕೋನ ಹೇಗಿದೆಯೋ ಹಾಗೆ ನಾನು ನಿಮಗೆ ವಿಷಯಗಳನ್ನ ತಲುಪಿಸುವ ಪ್ರಯತ್ನ ಮಾಡಿದ್ದೇನೆ. ಇವತ್ತು 1 ತಾಸು ಹೆಚ್ಚು ಕಡಿಮೆ ಸಿಂಧು ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನಾಳೆ ತರಗತಿಯಲ್ಲಿ ಗಂಗಾ ನದಿ ವ್ಯವಸ್ಥೆ, ಅದು ಇದಕ್ಕಿಂತಲೂ ಹೆಚ್ಚು ವಿಷಯಾಂಶಗಳನ್ನ ಎತ್ಕೊಂಡು ಸುಮಾರು 1 ಅಥವಾ 2 ವಿಡಿಯೋಗಳನ್ನ ಮೂಲಕ ನಿಮಗೆ ವಿಷಯಗಳನ್ನ ತಲುಪಿಸುವ ಪ್ರಯತ್ನ ಮಾಡುತ್ತೇನೆ. ಸೊ ಯಾರು ವಿಷಯಾಸಕ್ತಿ ಹೆಚ್ಚಿದೆಯೋ ಅಥವಾ ಕಲಿತುಕೊಳ್ಳುವಂತಹ ಕುತೂಹಲ ಯಾರಿಗೆ ಹೆಚ್ಚಿಗಿರ್ತದೋ ಅವ್ರಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗ್ತದೆ. ಆಮೇಲೆ ಇನ್ನು ಮುಂದೆ ನಾವು ಅಭ್ಯಾಸ ಮಾಡಬೇಕಾದಂತಹ ವಿಧಾನನೂ ಕೂಡ ಹೀಗೆ ಆಗಿರೋದ್ರಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ತುಂಬಾ ಚೆನ್ನಾಗಿ ವಿಷಯಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಲಿ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕದ ಸರ್ವ ಸ್ಪರ್ಧಾ ಮಿತ್ರರಿಗೆ ಈ ಮೂಲಕ ನಾನು ನಿಮ್ಗೆ ತಿಳಿಸೋದೇನಪ್ಪಾ ಅಂದ್ರೆ, ಸಣ್ಣದೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊತಾ ಎಲ್ಲೋ ಪಾಠ ಮಾಡ್ಕೊಂತ ಇದ್ದಂತಹ ಈ ಜಗದೀಶ್ ನನ್ನ ಇವತ್ತೊಂದು ಸಂಸ್ಥೆಯ ನಿರ್ದೇಶಕನನ್ನಾಗಿ ಬೆಳೆಯುವ ಹಾಗೆ ಬೆಳೆಸಿರುವಂತಹ ಕರ್ನಾಟಕದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಯಾವಾಗಲೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಆಗಿರುವಂತಹ ನನ್ನ ಗುರುಗಳಿಗೂ ಕೂಡ ಈ ಒಂದು ಸಂದರ್ಭದೊಳಗೆ ನೆನೆಸ್ಕೊಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಯುವರತ್ನ ಕರಿಯರ್ ಅಕಾಡೆಮಿಯಲ್ಲಿ ಪ್ರತಿ ತಿಂಗಳು 8ನೇ ತಾರೀಕು ಮತ್ತು 22ನೇ ತಾರೀಕಿಗೆ ಬ್ಯಾಚ್ಗಳಿಗೆ ಅವಕಾಶವಿರುತ್ತವೆ. ಯಾರಿಗೆ ಈ ಸಂಸ್ಥೆಯನ್ನು ಸೇರುವಂತಹ ಉತ್ಸಾಹ ಇದೆಯೋ ದಯವಿಟ್ಟು ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ನಿಮ್ಮ ನೋಂದಾವಣಿಯನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ, ಆಮೇಲೆ ನಮ್ಮಲ್ಲಿ ತರಗತಿ ಪ್ರವೇಶ ಪಡಿಬೇಕಾಗಿತ್ತನಪ್ಪ ಅಂತಂದ್ರೆ ಫಸ್ಟ್ 1 ವಾರ ಡೆಮೋ ಕೂತ್ಕೊಳ್ಳಿ. ಡೆಮೋ ಕೂತ್ಕೊಂಡ ನಂತರ ಎಲ್ಲಾ ಶಿಕ್ಷಕರ ಪಾಠಗಳನ್ನ ಮೊದಲು ಆಲಿಸಿ ಗುಣಮಟ್ಟ ಖಾತರಿ ಆದ್ಮೇಲೆ ಅಡ್ಮಿಷನ್ ತಗೊಳ್ರಿ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಒಳ್ಳೆ ನಿಮ್ಗೊಂದು ಅವಕಾಶ ಏನಪ್ಪಾ ಅಂದ್ರೆ, ಇಡೀ ಧಾರವಾಡದೊಳಗ ಅತಿ ಕಡಿಮೆ ಫೀಸ್ ಒಳಗ ಕೇವಲ 6,000 ರೂಪಾಯಿದೊಳಗೆ ನಿಮ್ಗೆ KS ಗುಣಮಟ್ಟದ ಮತ್ತು IAS ನ ಗುಣಮಟ್ಟದ ತರಗತಿಗಳನ್ನ ನಾವು ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ದಟ್ ಇಸ್ ಬಿಕಾಸ್ ಆಫ್ ಯುವರತ್ನ ಎನ್ನುವ ಒಂದು ಹೆಸರ ಆ ಒಂದು ಕಾರಣಕ್ಕಾಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನನ್ನ ತರಗತಿಯನ್ನು ವೀಕ್ಷಿಸಿರುವಂತಹ ನಿಮಗೆಲ್ಲರಿಗೂ ಈ ತರಗತಿಯ ನೋಟ್ಸ್ಗಳು ಅಥವಾ PDF ಗಳು ಲಭ್ಯ ಆಗಬೇಕಾಗಿತ್ತಂದ್ರೆ ಸಂಸ್ಥೆಯ ಟೆಲಿಗ್ರಾಮ್ ಚಾನಲ್ ಇದೆ, ಯುವರತ್ನ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಂತ ಹೇಳಿ. ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ ಚಾನಲ್ಗೆ ಸಂಬಂಧಪಟ್ಟಂತಹ ಲಿಂಕ್ ಅನ್ನ ನಾನು ನಿಮಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಜೊತೆಗೆ ಈ ನಮ್ಮ ಸಂಸ್ಥೆಯ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಹೊಸ ಹೊಸ ಅಪ್ಡೇಟ್ ಗಳನ್ನ ನಿಮಗೆ ತಲುಪಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೇವೆ. ಸದಾ ಸಂಸ್ಥೆಯ ಜೊತೆಗೆ ಜೊತೆಯಲ್ಲಿರಿ ಅಂತ ಹೇಳ್ತಾ, ಹೊಸ ಹೊಸ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೇನೆ ಅಂತ ಹೇಳ್ತಾ, ಕೇವಲ ಇಲ್ಲಿಯ ತರಗತಿಗಳು ಅಷ್ಟೇ ಅಲ್ಲದೆ ಇನ್ನು ಆಫ್ಲೈನ್ ತರಗತಿಯಲ್ಲೂ ಕೂಡ ತುಂಬಾ ಒಳ್ಳೆಯ ವಿಷಯಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತಾ, ಪ್ರತಿ ತರಗತಿಯಲ್ಲಿಯೂ ಕೂಡ ಪ್ರತಿ ಕ್ಲಾಸ್ ನ ನಂತರ ನಾವು ಏನ್ ಮಾಡ್ತಾ ಇರ್ತೇವೆ, ಕೇವಲ ನಮ್ಮಲ್ಲಿ ಬಂದಂತಹ ವಿದ್ಯಾರ್ಥಿಗಳನ್ನ ಕೋಚಿಂಗ್ ಮುಗಿದ ತಕ್ಷಣ ನಾವು ಬಿಟ್ಕೊಡಂಗಿಲ್ಲ. ಆ ಹುಡುಗರನ್ನ ಸಾಧ್ಯ ಇರೋಷ್ಟು ಮಟ್ಟಿಗೆ ಇಲ್ಲೇ ಇಳಿಸ್ಕೊಂಡು ಅಥವಾ ಊರಲ್ಲಿ ಹೋಗಿದ್ರು ಕೂಡ ಅವ್ರ ಜೊತೆ ನಾವು ನಿರಂತರವಾಗಿ ಟಚ್ ಅಲ್ಲಿ ಇದ್ಕೊಂಡು ಪ್ರತಿದಿನ ಒಂದಿಷ್ಟು ಅಪ್ಡೇಟ್ಗಳ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ತಕ್ಕಂಥದ್ದು, ಘಟಕ ಪರೀಕ್ಷೆಗಳ ಬಗ್ಗೆ ಒಂದಿಷ್ಟು ವಿಷಯಾಂಶಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು, ಅಥವಾ ಯಾವ ನೋಟಿಫಿಕೇಶನ್ ಬರುತ್ತೋ ಆ ನೋಟಿಫಿಕೇಶನ್ ಸಂದರ್ಭದೊಳಗ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು. ಈ ಮೂಲಕ ಆ ಹುಡುಗರ ಭವಿಷ್ಯಕ್ಕೆ ಏನು ಸಾಧ್ಯ ಇದೆಯೋ ಆ ಪ್ರಯತ್ನವನ್ನ ಈ ಯುವರತ್ನ ಸಂಸ್ಥೆ ಮಾಡ್ತಾ ಇದೆ. ಇದರ ಸದುಪಯೋಗ ತಮ್ಗೆಲ್ರಿಗೂ ಆಗ್ಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಯಾರು ಈ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದ ತರಗತಿಗಳು ನಿಮ್ಮ ಮುಂದೆ ನಿರಂತರವಾಗಿ ನಿಮ್ಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತವೆ. ಈ ತರಗತಿಗಳು ನಿಮ್ಗೆ ಇಷ್ಟ ಆಗಿತ್ತನಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಈ ವಿಷಯ ತುಂಬಾ ಹೆಚ್ಚಾಗಿ ನಿಮ್ಗೆ ಉಪಯುಕ್ತ ಆಗಿತ್ತು ಅನ್ನೋದಾದ್ರೆ ನಿಮ್ಮ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.